ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಭಾರತೀ ಸರಸ್ವತಿರ್ವಾಯು ಬ್ರಹ್ಮಲಕ್ಷ್ಮೀ ಮೂರನಾರಾಯಣ ವಾಸುದೇವಾಯ ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನವೇ. ಗಜವದನ ಬೇಡುವೆ ಗೌರಿತನಯ ಗಜವದನ ಬೇಡುವೆ ಗೌರಿತನಯ ತ್ರಿಜಗವಂದಿತನೆ ಸುಜನರ ಪೊರೆ ಬನೆ ಗಜವದನ ಬೇಡುವೆ ಗೌರಿತನಯ ಗಜವದನ ಬೇಡುವೆ. ಮೂಷಿಕ ವಾಹನ ಮುನಿಜನ ಪ್ರೇಮ ಮೂಷಿಕ ವಾಹನ ಮುನಿಜನ ಪ್ರೇಮ ಪಾಶಾಂಕುಶಧರ ಪರಮ ಪವಿತ್ರನೇ ಪಾಶಾಂಕುಶಧರ ಪರಮ ಪವಿತ್ರನೇ ಗಜವದನ ಬೇಡುವೆ ಗೌರಿತನಯ ತ್ರಿಜಗವಂದಿತನೆ ಸುಜನರ ಪೊರೆ ಮನೆ ಗಜವದನ ಬೇಡುವೆ. ಮೋದದಿ ನಿನ್ನಯ ಪಾದವ ತೋರೋ ಮೋದದಿ ನಿನ್ನಯ ಸಾಧು ವಂದಿತನೆ ಆದರದಿಂದಲಿ ಸಾಧು ವಂದಿತನೆ ಆದರದಿಂದಲಿ ಗಜವದನ ಬೇಡುವೆ ಗೌರಿತನಯ ತ್ರಿಜಗವಂದಿತನೆ ಸುಜನರ ಪೊರೆ ಮನೆ ಗಜವದನ ಬೇಡುವೆ. ಸರಸಿಜನಾಭ ಶ್ರೀ ಪುರಂದರ ವಿಠಲನ ಸರಸಿಜನಾಭ ಶ್ರೀ ಪುರಂದರ ವಿಠಲನ ನಿರುತನೆ ನೆಯುವಂತೆ ದಯ ಮಾಡೋ ನೀ ನಿರುತನೆ ನೆಯುವಂತೆ ದಯ ಮಾಡೋ ನೀ ಗಜವದನ ಬೇಡುವೆ ಗೌರಿತನಯ ತ್ರಿಜಗವಂದಿತನೆ ಸುಜನರ ಪೊರೆ ಮನೆ ಗಜವದನ ಬೇಡುವೆ ಬೇಡುವೆ ಬೇಡುವೆ. ಲಕ್ಷ್ಮೀರಮಣ ಗೋವಿಂದ ಸಕಲವೆಲ್ಲವೂ ಹರಿಯ ಸೇವೆಯನ್ನಿ ಸಕಲವೆಲ್ಲವೂ ಹರಿಯ ಸೇವೆಯನ್ನಿ ರುಕ್ಮಿಣಿ ಪತಿ ಅಲ್ಲದೆ ಅನ್ಯವಿಲ್ಲ ಎನ್ನಿ ರುಕ್ಮಿಣಿ ಪತಿ ಅಲ್ಲದೆ ಅನ್ಯವಿಲ್ಲ ಎನ್ನಿ ಸಕಲವೆಲ್ಲವೂ ಹರಿಯ ಸೇವೆ ಹರಿಸೇ. ನುಡಿಯುವುದೆಲ್ಲವೂ ನಾರಾಯಣನ ಕೀರ್ತನವೆನ್ನಿ ನುಡಿಯುವುದೆಲ್ಲವೂ ನಾರಾಯಣನ ಕೀರ್ತನವೆನ್ನಿ ನಡೆಯುವುದೆಲ್ಲವೂ ಹರಿಯ ಪ್ರದಕ್ಷಿಣೆಯಲ್ಲಿ ನಡೆಯುವುದೆಲ್ಲವೂ ಹರಿಯ ಪ್ರದಕ್ಷಿಣೆಯಲ್ಲಿ ಕೊಡುವ ದಾನವು ಕಾಮಜನಕ
ಕೊಡುವ ದಾನವು ಕಾಮ ಜನಕ ಗರ್ಭಿತವೆನ್ನಿ ಎಡೆಯ ಅನ್ನವು ಹರಿಯ ಪ್ರಸಾದವೆನ್ನಿ ಎಡೆಯ ಅನ್ನವು ಹರಿಯ ಪ್ರಸಾದವೆನ್ನಿ ಸಕಲವೆಲ್ಲವೂ ಹರಿಯ ಸೇವೆಯನ್ನಿ ಹರಿ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಪರಮಾತ್ಮನ ಈ ಮಂಗಲಮಯವಾದ ಸೃಷ್ಟಿಯಲ್ಲಿ ಭಗವದ್ ಅನುಗ್ರಹದಿಂದ ನರಜನ್ಮಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬ ಜೀವಿಯೂ ಕೂಡ ತನ್ನ ಇಡೀ ಜೀವನವನ್ನೇ ಈಶ್ವರ ಆರಾಧನೆ ಮಾಡಿಕೊಂಡು ಕೂತಾಗ ನಿಂತಾಗ ನಡೆವಾಗ ನುಡಿವಾಗ ಬಾಗುವಾಗ ಸಾಗುವಾಗ ತೇಗುವಾಗ ಸರ್ವ ಪ್ರವೃತ್ತಿಯಲ್ಲಿ ಕಾಯ ವಾಚ ಮನಸ ಯಾರು ಶ್ರೀಹರಿಯಗೆ ತನ್ನನ್ನು ಸಮರ್ಪಣವಾಗಿಸಿಕೊಂಡು ಎಲ್ಲ ಶಾರೀರಿಕ ಕ್ರಿಯೆಗಳೇ ಪರಮಾತ್ಮನ ಸೇವೆ ಅಂತ ತಿಳ್ಕೊಂಡು ಮಾಡ್ತಾನೋ ಅಂಥ ಜ್ಞಾನಿ ಭಕ್ತನ ಒಂದೊಂದು ಕ್ಷಣವೂ ಕೂಡ ಭಗವಂತನ ಆರಾಧನೆಯಿಂದ ಪವಿತ್ರವಾಗ್ತದಂತೆ. ಅದಕ್ಕೋಸ್ಕರ ಉಣ್ಣುವ ಒಂದು ತುತ್ತು ಅನ್ನವೂ ಕೂಡ ವೈಶ್ವಾನರ ರೂಪಕನಾಗಿ ನಮ್ಮೊಳಗಿರತಕ್ಕಂಥ ಪರಮಾತ್ಮನಿಗೆ ಅರ್ಪಿಸುವ ಹವಿಸ್ಸಾಗ್ತದೆ. ಕಿವಿಯಿಂದ ಕೇಳುವ ಎಲ್ಲ ನುಡಿಗಳೂ ಕೂಡ ಶ್ರೀಹರಿಯ ಮಹಿಮೆಯನ್ನೇ ಹೇಳುತ್ತಾರೆ. ನಾಲಿಗೆಯಿಂದ ನುಡಿಯುವ ಎಲ್ಲ ಶಬ್ದಗಳೂ ಕೂಡ ಪರಮಾತ್ಮನ ಸ್ತುತಿಯಾಗಿ ತಾನೇ ಮಾರ್ಪಡಬೇಕಂತೆ. ಈ ವಿಧವಾದಂತಹ ಸಾಧನೆಯಲ್ಲಿ ತೊಡಗಬೇಕು ಅಂತ ಭಾಗವತ ಹೇಳುತ್ತದೆ. ವಾಣಿ ಗುಣಾನು ಕಥನೌ ಶ್ರವಣೌ ಕಥಾಯಾಂ ಹಸ್ತೌ ಚ ಕರ್ಮಸು ಮನಸ್ತವ ಪಾದಯೋರ್ನಘ. ಕರಚರಣಾದಿ ಸಮಸ್ತ ಅವಯವಗಳು ಕೂಡ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಕೂಡ ಪರಮಾತ್ಮನ ಯಾವ ಸೇವೆಗೆ ಸಮರ್ಪಿತವಾಗಬೇಕು. ಅದಕ್ಕಂತಾರೆ ದಾಸರು, ಕೊಡುವ ದಾನವು ಕಾಮಜನಕ ಗರ್ಪಿತವೆನ್ನಿ. ದಾನಮೇಕಂ ಕಲಯುಗ. ಕಲಿಯುಗದಲ್ಲಿ ಯಜ್ಞಯಾಗ ಜಪತಪ ಹೋಮ ನೇಮಾದಿಗಳಿಂದ ಏನೊಂದು ಫಲ ಬರಬಹುದೋ ಅದು ಸತ್ಪಾತ್ರಕ್ಕೆ ಮಾಡತಕ್ಕಂಥ ದಾನದಿಂದ ದೊರಕುತ್ತದೆ ಅಂತ ಎಚ್ಚರಿಸಿದ್ದಾರೆ. ಕಲಿಯುಗದಲ್ಲಿ ಎರಡು ಮಾರ್ಗ, ಒಂದು ದಾನ, ಇನ್ನೊಂದು ಪರಮಾತ್ಮನ ಕೀರ್ತನ. ಆ ದಾನ ಮಾಡುವಾಗಲೂ ಕೂಡ ಭಗವದರ್ಪಿತ ಬುದ್ಧಿಯಿಂದ ಮಾಡಬೇಕಾಗ್ತದೆ. ಭಗವದ್ಗೀತೆ ಹೇಳ್ತದನ್ನು, ದಾತವ್ಯಮಿತಿ ಯದ್ದಾನಂ ದೀಯತೇನುಪಕಾರಿಣಿ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ದೇಶಕಾಲವಲಿತು ಅಂದರೆ ಪುಣ್ಯಕ್ಷೇತ್ರದಲ್ಲಿ ಅವಶ್ಯ ಇದ್ದ ಸತ್ಪಾತ್ರಕ್ಕೆ ಹರಿಗರ್ಪಿತವಾದ ಬುದ್ಧಿಯಿಂದ ಮಾಡುವ ಯಾವುದೇ ವಿಧವಾದಂಥ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡತಕ್ಕಂಥ ದಾನಕ್ಕೆ ಸಾತ್ವಿಕ ದಾನ ಅಂತ ಹೇಳ್ತಾ ಇದ್ದಾರೆ. ಅಂತಹ ದಾನ ನಾವು ಯಾರಿಗೆ ಕೊಡುವಾಗಲೂ ದೇವರಿಗೇ ಕೊಡ್ತೇವೆ ಅಂತ ತಿಳ್ಕೊಂಡು ಕೊಡಬೇಕಂತ. ಅದಕ್ಕೆ ಕೃಷ್ಣಾರ್ಪಣ ಬುದ್ಧಿಯಿಂದ ನಮ್ಮಲ್ಲಿ ದಾನ ಕೊಡ್ತಾರೆ. ಯಾವುದೇ ದಾನ ಕೊಡುವ ವಸ್ತುವನ್ನು ನೀರು ಬಿಟ್ಟು ಒದ್ದೆ ಮಾಡಿ ಕೊಡ್ತಾರೆ. ಅದರ ಅರ್ಥ ಏನು ಅಂದರೆ ಆ ದಾನ ಕೊಡುವಾಗ ಹೃದಯ ಕರಗಿ ನೀರಾಗಬೇಕು ಅಂತ ಅರ್ಥ. ಅಂತರ್ಯಾಮಿಯಾದಂಥ ಪರಮಾತ್ಮನ ಪ್ರೀತಿಗಾಗಿ, ಅವನೇ ಇನ್ನೊಬ್ಬರಲ್ಲಿ ಅಡಗಿದ್ದಾನೆ ಪ್ರೀತಿಗಾಗಿ ದಾನ ಮಾಡ್ತೇನೆ ಅಂತ ಹೃದಯ ಕರಗಿ ನೀರಾಗಬೇಕು. ಆ ದಾನಕ್ಕೆ ಪರಮಾತ್ಮ ಮೆಚ್ಚುತ್ತಾರೆ. ಆದರೆ ನಮ್ಮಲ್ಲಿ ಹೃದಯ ಕರಗಿ ನೀರು ಬರುವವರು ಕಡಿಮೆ. ದಾನ ಕೊಡುವಾಗ ಕಣ್ಣೀರು ಬರೋದೇ ಹೆಚ್ಚು. ಯಾಕಂದ್ರೆ ಅಳ್ತಾ ಕೊಡ್ತಾನೆ, ಇದಕ್ಕೇನು ಫಲ ದೊರಕೋದಿಲ್ಲವಲ್ಲ ಅಂತ. ಯಾರು ಫಲಾಭಿಸಂಧಿ ಇಲ್ಲದೆ ಈಶ್ವರಾರ್ಪಣ ಬುದ್ಧಿಯಿಂದ ದಾನ ಮಾಡ್ತಾನೋ ಆ ದಾನವೇ ವಿಶಿಷ್ಟ ದಾನವನಿಸ್ತದೆ. ಅಂತಹ ದಾನ ಶೂರರಲ್ಲಿ, ಪ್ರತಿಫಲಾಪೇಕ್ಷೆ ಇಲ್ಲದೆ ದಾನ ಮಾಡುವ ದಾನ ಶೂರರಲ್ಲಿ ಮಹಾಭಾರತದ ಕರ್ಣನೇ ಬಹಳ ಖ್ಯಾತಿ ಹೊಂದಿದೆ. ಅದಕ್ಕಾಗಿ ಅವನು ದಾನ ಶೂರ ಅಂತ ಕರೆದಿದ್ದಾರೆ. ಅಂಥ ದಾನಶೂರ ಕರ್ಣನಿಗೆ ಅಂತ್ಯಕಾಲದಲ್ಲಿ ಪರಮಾತ್ಮನೇ ಬಂದು ಅವನಿಂದ ಬೇಡಿದ. ಕೃಷ್ಣನಿಗೇ ತನ್ನನ್ನು ಸಮರ್ಪಣೆ ಮಾಡಿಕೊಂಡಾತ. ಕೃಷ್ಣಾರ್ಪಣ ಅಂತ ಮಾಡಿಕೊಂಡ ತನ್ನ ಸರ್ವಸ್ವವನ್ನು ಕೂಡ. ಆದ್ದರಿಂದ ಅವ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಇಡೀ ಜೀವನವನ್ನೇ ಈಶ್ವರ ಪೂಜೆ ಅಂತ ತಿಳ್ಕೊಂಡು ಮಾಡಬೇಕು. ಪೂಜೆ ಅಂದರೆ ಅದು, ಪರಮಾತ್ಮನ ಉಪಾಸನೆ ಅಂದರೆ ಅದು. ಸುಮ್ಮನೆ ಗಂಟೆ ಜಾಗಟೆಗಳಿಂದ ಮಾಡುವ ಪೂಜೆ ಅಷ್ಟೇ ಪೂಜೆ ಆಗೋದಿಲ್ಲ. ನೋಡಿ, ಜ್ಞಾನಿಗಳ ದೃಷ್ಟಾಂತ ಕೊಡ್ತಾರೆ. ದೇವಸ್ಥಾನದ ಮುಂದೆ ಒಬ್ಬ ಕುಳಿತಿದ್ದಂತೆ ಮಹಾತ್ಮ. ಅರ್ಚಕರು ದೇವ ಪೂಜೆಗಾಗಿ ಹೋಗ್ತಾ ಇದ್ರು. ಆ ಅರ್ಚಕರು ಒಳಗೆ ಹೋಗುವಾಗ ಈ ಮಹಾತ್ಮ ತಾನೆದ್ದು ಕೈ ಮುಗಿದ. ಅರ್ಚಕರು ಪೂಜೆ ಮಾಡಿ ಹೊರಕ್ಕೆ ಬರುವಾಗ ಇನ್ನೊಂದ್ಸಲ ತಾನೆದ್ದು ಕೈ ಮುಗಿದ. ಯಾರೋ ಕೇಳಿದ್ರು, ಮಹಾತ್ಮನೇ, ನೀ 2 ಸಲ ಕೈ ಮುಗಿದಿಯಲ್ಲ, ಯಾರಿಗೆ?
ಅರ್ಚಕರಿಗೆ ಯಾಕೆ ನಮಸ್ಕಾರ ಮಾಡಿದಿ? ಆಗ ಮಹಾತ್ಮ ಹೇಳಿದ, ನಾನು ಅರ್ಚಕರಿಗೆ ನಮಸ್ಕಾರ ಮಾಡಿದ್ದಲ್ಲಪ್ಪ, ಈ ಅರ್ಚಕರು ದೇವಸ್ಥಾನದ ಒಳಗೆ ಹೋಗುವಾಗ ದೇವ್ರ ಹೊರಗೆ ಬಂದ, ನಾನು ಆ ದೇವರಿಗೆ ನಮಸ್ಕಾರ ಮಾಡಿದ್ದು. ಎರಡನೇ ಸಲ ಯಾರಿಗೆ ನಮಸ್ಕಾರ ಮಾಡಿದಿ? ಅರ್ಚಕರು ಪೂಜೆ ಮಾಡಿ ಈಚೆಗೆ ಬಂದ ಮೇಲೆ ಮತ್ತೆ ದೇವರು ಒಳಗೆ ಹೋದ, ಅದಕ್ಕಾಗಿ ಎರಡನೇ ಸಲ ನಮಸ್ಕಾರ ಮಾಡಿದೆ. ಇದರ ಅರ್ಥ ಏನು? ಎಷ್ಟೋ ಮಂದಿ ನಾವು ಪೂಜೆ ಮಾಡುವಾಗ ಪ್ರತಿಫಲಾಪೇಕ್ಷೆಯಿಂದ ಮಾಡ್ತೇವೆ, ಆದ್ದರಿಂದ ಅಲ್ಲಿ ನಮ್ಮ ಪೂಜೆಯಲ್ಲಿ ಭಕ್ತಿ ಇಲ್ಲ, ಆದ್ರಿಂದ ಅಲ್ಲಿ ದೇವರೇ ಇರೋದಿಲ್ಲ. ಸಾಕ್ಷಾತ್ ಪರಮಾತ್ಮನೇ ಮುಂದಿದ್ದು ಕರ್ಣನಿಂದ ಬೇಕಾದನ್ನು ಕೇಳಿದ, ಭಗವಂತನಿಗಾಗಿ ತನ್ನನ್ನು ಸಮರ್ಪಣೆ ಮಾಡಿಕೊಳ್ತಾನೆ. ಅಂತಹ ದಾನಶೂರ ಕರ್ಣನ ಕಥೆ ಭಾರತದಲ್ಲಿ ವಿವೃತವಾಗಿದೆ. ಅದನ್ನು ಕೇಳಿ ಕೃಷ್ಣಾನುಗ್ರಹಕ್ಕೆ ಪಾತ್ರವಾಗುವಂತೆ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಹರಿಸಂಧಾನಕ್ಕೆ ಆಗಮಿಸಿದೆ ಆ ದುರುಳ ಕೌರವರು ಧಿಕ್ಕರಿಸೆ. ಪರಮಶೂರ ಕರ್ಣನ ಬಲವನು ಹರಿ, ಪರಮಶೂರ ಕರ್ಣನ ಬಲವನು ಹರಿ, ಕುಲವನೆಚ್ಚರಿಸಿ ಪರಿಹರಿಸೆ, ಕುಲವನೆಚ್ಚರಿಸಿ ಪರಿಹರಿಸೆ. ಹರಿಸಂಧಾನಕ್ಕೆ ಆಗಮಿಸಿರೆ. ಆ ಭಕ್ತರ ಮೇಲೆ ವಿಶೇಷ ಪ್ರೇಮವುಳ್ಳಂತಹ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗಾಗಿ ತನ್ನ ಸರ್ವಸ್ವವನ್ನು ಅರ್ಪಿಸಿದ್ದಾರೆ. ಮಮ ಪ್ರಾಣಾಹಿ ಪಾಂಡವಾಹ ಅಂತ ಪ್ರತಿಜ್ಞಾವಾಕ್ಯದಂತೆ ನುಡಿದಿದ್ದಾರೆ ಕುಮಾರವ್ಯಾಸರಂತಾರೆ. ನಂಬಿದವರಿಗೆ ತನ್ನ ತೆತ್ತಿಹೇನು ಎಂಬ ಬಿರುದಲಿ ಮೆರವ ಭಕ್ತ ಕುಟುಂಬಿ ಸಾರಥಿಯಾದ ಒಲಿದು ಅರ್ಜುನಗೆ. ಉದ್ಯೋಗ ಪರ್ವ ವಿರಾಟ ಪರ್ವದ ಸತ್ಯಗಳು ಹೇಳುವಾಗ ವರ್ಣಿಸಿದ್ದಾರೆ. ಹಾಗೆ ಸಾರಥಿಯಾಗಿದ್ದಾನೆ ನರನಿಗೆ ನಾರಾಯಣ. ಆ ಪಾಂಡವರಿಗಾಗಿ ರಾಜ್ಯಾರ್ಧವನ್ನು ಕೇಳಲು ಹೋದ ಕೃಷ್ಣನನ್ನು ಧಿಕ್ಕರಿಸಿ ಯುದ್ಧವೇ ನಿಶ್ಚಯವಾಗಬೇಕು ಎಂದು ಸಾರಿದ ಸುಯೋಧನ. ಆಗ ಭಗವಂತನು ಆ ದುಷ್ಟಶಕ್ತಿಗೆ ಸಹಾಯಕನಾಗಿರಿತ್ತಂತಹ ಕರ್ಣನನ್ನ ಏಕಾಂತಕ್ಕೆ ಕರೆದನಂತೆ. ಕರ್ಣ, ಕೌರವನಂತೂ ಸಂಧಾನಕ್ಕೆ ಒಪ್ಪಲಿಲ್ಲ. ಬಾರಯ್ಯ ಬಾ ಅಂತ ಭಗವಂತ ಪುರುಷೋತ್ತಮ ಕರ್ಣನನ್ನು ಕರೀತ. ಇನತನು ಜನ ಕೂಡೆ ಮೈದುನ ಸರಸದಲ್ಲಿ, ಬಹಳ ಪ್ರೇಮದಿಂದ ಮೈದುನ ಸರಸ ಬೆಸಗಿ ರಥದೊಳು ಬರಸೆಳೆದು ಕುಳ್ಳಿರಿಸಿದನು ಪೀಠದೊಳು. ಆ ಕರ್ಣನ ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ಕರ್ಣನನ್ನ ಬರಸೆಳೆದಪ್ಪಿಕೊಂಡು ಬಾರೋ ಅಂತ ಕರೆದಾಗ ತನು ಪುಳಕಿತನಾಗಿ ರೋಮಾಂಚ ಉಂಟಾಗಿ ವಚನದಲ್ಲಿ ಗದ್ಗದವಾಗಿ ಸ್ವರಭಂಗ ಉಂಟಾಗಿ ಕಂಪಿಸಿತು ಕರ್ಣನಿಗೆ ಕಾಯ. ಸ್ವಾಮಿ, ಸೂತಸುತನಲ್ವೇ ನಾನು? ಜಾತಿಹೀನ, ನನ್ನನ್ನು ಅಪ್ಪಿಕೊಳ್ತೀಯ ಸ್ವಾಮಿ? ಪುರುಷೋತ್ತಮ, ಯಾರಿಗೂ ಬೇಡವಾದ ಈ ಕುಲಹೀನ ನಾನು ನಿನಗೆ ಬೇಕಾದರೆ ಸಹಿಸನಾ ದ್ರೋಣ ಮೆಚ್ಚನು ಭೀಷ್ಮ ಕೋಪಿಪನು ಅಶ್ವತ್ಥಾಮ. ಕೃಷ್ಣ ಕುಲಹೀನನ ನಿನಗೆ ಸಮನೆ. ನನ್ನ ಕರೀತಾ ಇದ್ದಿಲ್ಲ ಸ್ವಾಮಿ, ನಿನ್ನ ಜೊತೆ ಕೂತ್ಕೊಳ್ಳುವ ಯೋಗ್ಯತೆ ನನಗುಂಟೆ. ಹರಿ ಮುಕುಂದನು ನೀನು ನರಜನು ಮಹುಳ ನಾನು. ಕೃಷ್ಣ ಮುಕುಂದ
ಹರಿಮುಕುಂದನು ನೀನು ನರಜನುಮ ಹುಳ ನಾನು ಪರಮ ಪಾವನ ನೀನು ಪಾಪಿ ನಾನು ವಾಣಿಯರಸನ ಪೆತ್ತ ವೈಕುಂಠಪತಿ ನೀನು ತನು ನಿತ್ಯವಲ್ಲದ ಗೊಂಬೆ ನಾನು ಮುಕುಂದ ಬಾಂತ ನನ್ನ ರಥಕ್ಕೆ ಕರೀತಿಯಲ್ಲ ಸ್ವಾಮಿ, ನಿನಗೆ ಸಮಾನನೇ ನಾನು ಕುಲಹೀನ. ಶ್ರೀಕೃಷ್ಣ ಮುಗುಳು ನಕ್ಕು ಮಂದಹಾಸಯುಕ್ತವಾದ ತನ್ನ ನಗೆಯಿಂದ ಅವನ ಹೃದಯ ಕಮಲ ಅರಳುವಂತೆ ಅವನ ಕಿವಿಗೆ ಆನಂದವಾಗುವ ಈ ಮಾತನ್ನು ಹೇಳಿದ್ನಂತೆ. ಭೇದವಿಲ್ಲದ ಕರ್ಣ, ಏನೋ ಇದು, ನಮಗೂ ನಿನಗೂ ಎಲ್ಲಿ ಭೇದ ಇದೆ? ನಾವು ಒಂದೇ ಕುಲದವರಲ್ಲೇನು? ಯಾರು ಹೇಳಿದ್ರು ನಿನ್ನನ್ನು ಸೂರ್ಯ ಸುತ ಅಂತ? ಭೇದವಿಲ್ಲಲೆ ಕರ್ಣ, ಸೂತ ಸುತ ಅಂತ ತಪ್ಪು ಹೇಳಿದ್ದಾರೆ ನನಗೆ. ಭೇದವಿಲ್ಲಲೆ ಕರ್ಣ, ನಿಮ್ಮೊಳು ಯಾದವರು ಕೌರವರೊಳಗೆ ಸಂವಾದಿಸುವಡನ್ವಯಕ್ಕೆ ಮೊದಲೆರಡಿಲ್ಲಲಿ ನಾಣೆ. ಸೂತ ಸುತನಲ್ಲವೋ ನೀನು, ಸೂರ್ಯ ಸುತ? ಯಾರು ಹೇಳಿದ್ರು ನನಗಿದನ್ನು? ರಘುಕುಲದ ರಾಮನಿಗೆಣೆ ನೀನು. ನಮ್ಮದು ಯಾದವ ಕುಲ, ನಿಮ್ಮದು ಚಂದ್ರಕುಲ, ಕುರುಕುಲ. ಇದು ಒಂದೇ ಕುಲವಪ್ಪ. ಆ ಶ್ರೇಷ್ಠವಾದ ಚಂದ್ರಕುಲದಲ್ಲಿ ಯಯಾತಿ ಇರತಕ್ಕಂಥ ರಾಜನ ಈರುವರು ಸತಿಯರಲ್ಲಿ ಉಂಟಾದ ಮಕ್ಕಳಿಂದ ಈ ಕುಲ ಬೇರೆ ಬೇರೆ ಅನಿಸ್ತಷ್ಟೇ. ನೀನಾದರೂ ಭರತವಂಶಜನಲ್ವೇ? ಚಂದ್ರಕುಲಾವತಂಸನಲ್ವೇ ನೀನು? ಹೀಗಂದು ಭಾನುವಂಶಲಲ್ಲ ಅವ ರಾಮನಿಗೆ ಸರಿನಿ, ಕುಲಹೀನ ಅಂತ ನಿಂಗೆ ಯಾರು ಹೇಳಿದರು ಎಂಬುದಾಗಿ ಕರ್ಣನನ್ನಪ್ಪಿಕೊಂಡು ಹೆಗಲ ಮೇಲೆ ಕೈಯಿಟ್ಟ. ಲಕ್ಷ್ಮಿಯನ್ನು ಅಪ್ಪಿಕೊಳ್ಳುವ ನಳಿತೋಳುಗಳು ಆ ಕರ್ಣನ ಹೆಗಲ ಮೇಲಿಟ್ಟು, ಅದರು ನೀ ಪಾಂಡವರೊಳೈವರ ಮೊದಲಿಗನೋ ಕರ್ಣ, ಅದರು ನೀ ಪಾಂಡವರೊಳೈವರ ಮೊದಲಿಗನು, ನೀನಿರಲು ಧರಣಿಯ ಕದನ ವಿತ್ತಂಡಕ್ಕೆ ಕಾಮಿತವಲ್ಲ ಭಾವಿಸಲು. ಇದು ನಿಧಾನವು ಕರ್ಣ, ನಿನ್ನಭ್ಯುದಯವನೆ ಬಯಸುವೆನು, ನಿನ್ನಯ ಪದಕ್ಕೆ ಕೆಡಹುವೆನು ಐವರನು ಬಹುದು ನೀ ಎನ್ನ ಸಂಗಾದ. ಪಾಂಡವರ ನಿನ್ನ ಪದಕ್ಕೆ ಕೆಡಹುವೆನು ಕರ್ಣ, ನಿನಗೆ ಹಸ್ತಿನಾಪುರದ ಘನತೆಯನು ಮಾಡುವೆನು. ಕೌರವ ಜನಪ ಪಾಂಡವ ಜನಪರು ಓಲೈಸುವರು ಗದ್ದುಗೆ. ನಿನಗೆ ಕಿಂಕರವೆರಡು ಸಂತತಿ ಕರ್ಣ, ನಿನಗೆ ಕಿಂಕರ ಎರಡು ಸಂತತಿ ಎನಿಸಲೊಲ್ಲದೆ ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾನುವರೆ ಹೇಳೆಂದ. ಕರ್ಣ, ಇದು ನಿಧಾನವು, ನಿನ್ನಭ್ಯುದಯವನೆ ಬಯಸುವೆನು, ಪಾಂಡವರ ನಿನ್ನ ಪದಕ್ಕೆ ಕೆಡಹುವೆನು. ನನ್ನ ಮಾತು ಕೇಳು, ನೀ ಪಾಂಡವರೊಳೈವರ ಮೊದಲಿಗನು, ನೀನು ಜ್ಯೇಷ್ಠ, ನಿನ್ನ ಶ್ರೇಷ್ಠ. ನೀನಿರುವಾಗ ಯುದ್ಧ ಮಾಡುವುದಾಗಲಿ ರಾಜ್ಯ ವಿಭಾಗಕ್ಕಾಗಲಿ ಕೌರವ ಪಾಂಡವರಿಗೆ ಹೊಡೆದಾಡುವ ಅಧಿಕಾರವೇ ಇಲ್ಲ. ನನ್ನ ಮಾತು ಕೇಳು, ಹಸ್ತಿನಾವತಿ ರಾಜನಾಗಿಸ್ತೇ. ಕರ್ಣ, ನೀನು ಒಪ್ಪಿದರೆ ಇಂಥ ಭೀಕರವಾದಂಥ ಯುದ್ಧವೇ ನಿಂತು ಹೋಗ್ತದೆ, ಮಾನವ ಕುಲ ಸಂಹಾರ ತಡೆಯಲ್ಪಡುತ್ತದೆ. ನನ್ನ ಮಾತು ಕೇಳು ಕರ್ಣ, ಇದು ನಿಧಾನವು, ನಿನ್ನಭ್ಯುದಯವನೆ ಬಯಸುವೆನು. ನನ್ನ ಲಾಭಕ್ಕಾಗಿ ಹೇಳ್ತಾ ಇಲ್ಲ, ನಿನ್ನ ಹಿತಕ್ಕಾಗಿ ಹೇಳ್ತಾ ಇದ್ದೆ. ನಿನಗೆ ಹಸ್ತಿನಾಪುರದ ಘನತೆಯನ್ನು ಮಾಡಿಸುವೆ, ನಿನ್ನನ್ನು ಪಟ್ಟ ಕಟ್ಟಿದೆ. ಶ್ವೇತಛತ್ರದ ಪಡಿನೊಳಗಳಲ್ಲಿ ನೀನು ವಿಶ್ರಮಿಸಿ, ಚಾಮರ ಬೀಸುವ ಕನ್ನೆಯರು, ಪೇಟೆಯ ಮನ್ನೆಯರು, ಆನೆ ಸೇನೆ ಮಂದಿ ಮಾರ್ಬಳ ರಾಣ ರಾಬತರ ನಡುವೆ ವಿರಾಜಮಾನನಾಗಿ
ಸಾಮ್ರಾಜ್ಯ ಸಿಂಹಾಸನಕ್ಕೆ ದೊರೆಯಾಗಿ ಮೆರೆಯುವುದನ್ನು ಬಿಟ್ಟು ಆ ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾನುವರೇ. ಆ ದುರ್ಯೋಧನನ ಯಾವ ಬಾಯ್ದಂಬುಲಕ್ಕೆ ಕೈ ಹಾಕ್ತಾ ಇದ್ದೇನೆ? ನನ್ನ ಮಾತು ಕೇಳು. ನೀನು ಒಪ್ಪಿದ್ರೆ ಸಾಕು, ನಿನಗೆ ನಾನು ಪಟ್ಟ ಕಟ್ತೇನೆ. ಆರು ಸರಿ ನಿನಗಾರು ಸರಿ ನಿನಗಾರು ಸರಿ ಕಲಿಕರ್ಣನೇ, ಆರು ಸರಿ ನಿನಗಾರು ಸರಿ ನಿನಗಾರು ಸರಿ ಕಲಿಕರ್ಣನೇ, ದಾರುಣಿಯ ಪಟ್ಟವನು ಕಟ್ಟುವೆ ರಾಜ್ಯ ನಿನಗೆ ಸಮರ್ಥನೆ, ದಾರುಣಿಯ ಪಟ್ಟವನು ಕಟ್ಟುವೆ ರಾಜ್ಯ ನಿನಗೆ ಸಮರ್ಥನೆ, ನಿನಗಾರು ಸರಿ ನಿನಗಾರು ಸರಿ. ಶೌರ್ಯದಲ್ಲಿ, ಬಲದಲ್ಲಿ, ಧೈರ್ಯದಲ್ಲಿ, ಗುಣದಲ್ಲಿ, ಶೀಲದಲ್ಲಿ, ತ್ಯಾಗದಲ್ಲಿ, ಸಂಯಮದಲ್ಲಿ ನಿನಗೆ ಸಮಾನರು ಯಾರು? ನನ್ನ ಮಾತು ಕೇಳು. ನೀ ಒಪ್ಪಿದ್ರೆ ಯುದ್ಧ ನಿಂತು ಹೋಗ್ತದೆ, ನಿನಗೆ ಪಟ್ಟ ಕಟ್ತೆ. ಕೊರಳ ಸೆರೆ ಹಿಕ್ಕಿದವೋ, ಈ ಮಾತು ಕೇಳುತ್ತಲೇ. ಕೊರಳ ಸೆರೆ ಹಿಕ್ಕಿದವು ಉರುವಣಿಸಿತೈ ಶೋಕ ಜಲಾಗ. 72 ಸಹಸ್ರ ನಾಡಿಗಳು ಮಿಡಿದು ಕಣ್ಣೀರು ಚಿಮ್ಮಿತಂತೆ. ತಲೆ ತಗ್ಗಿಸಿದ್ದಾನೆ. ಹಾಯ್ ಕೃಷ್ಣ, ನನ್ನ ಕುಲವನ್ನೀಗ ಎಚ್ಚರಿಸಿದೆಯಾ? ನನ್ನ ಆತ್ಮವು ಏನು ಅಸ್ಪಷ್ಟವಾಗಿ ತನಗೆ ಕೂಗಿಕೊಳ್ತಾ ಇತ್ತು, ಅದಕ್ಕೆ ನಿಜವಾಯಿತಲ್ಲ ಸ್ವಾಮಿ. ಸೂತ ಸುತ ಅಂತ ನನಗೆ ಅವಮಾನ ಮಾಡುತ್ತಿರುವಾಗ ನನ್ನ ಆತ್ಮ ಹೇಳ್ತಾ ಇತ್ತು, ನೀನು ಸೂತ ಸುತನಲ್ಲ ಅಂತ. ನಿಜವನ್ನರು ಹಿಡಿಯಲ್ಲ ಸ್ವಾಮಿ. ಕುಂತಿ ಪುತ್ರನೇ ನಾನು, ವೀರ ಪಾಂಡವರನ್ನಂತ ಪ್ರಧಾದೇವಿ ಗರ್ಭದಲ್ಲಿ ಬಂದವನೇ, ಯುಧಿಷ್ಠಿರ ನನಗೆ ತಮ್ಮನೇ, ಶತಗಜತ್ರಾಣಿಯಾದ ಭೀಮನಿಗೆ ನಾನಣ್ಣನೇ, ದಶನಾಮವನ್ನು ಹೊತ್ತು ಹೆತ್ತು ಮರೆವ ಅಸಮ ಸಾಹಸಿ ವಿಷಮ ವೀರ ಪಾರ್ಥಿವರ ಎರೆಯ ಪಾರ್ಥನನ್ನ ಬೆನ್ನಿಗೆ ಬಿದ್ದವನೇ, ನಕುಲ ಸಹದೇವರಿಗೆ ನಾನು ಅಣ್ಣನೇ. ಕೃಷ್ಣ, ಎಲ್ಲಕ್ಕಿಂತ ನಾನು ನಿನ್ನ ಸೋದರತ್ತೆಯ ಮಗ. ಕೃಷ್ಣ, ನೀನು ನನಗೆ ಭಾವನೆ. ಈ ತನಕ ನನ್ನ ಭಾವನೆ ನೀನೇ ನನ್ನ ದೇವರು, ಈಗ ನೀನೇ ನನ್ನ ಭಾವನೆ ಅಲ್ವೇ ಸ್ವಾಮಿ? ನನ್ನ ಭಕ್ತಿ ಭಾವನೆಯ ಚರಣದಲ್ಲಿ ನಾನು ಇಟ್ಟದ್ದು ನನಗೆ ಗೊತ್ತಿದೆ ಸ್ವಾಮಿ. ನನಗೆ ಪಟ್ಟ ಕಟ್ಟಬೇಕು ಅಂತ ಹೇಳ್ತೀಯ, ನನ್ನ ಅಭ್ಯುದಯವನ್ನು ಬಯಸ್ತೇನೆ ಅಂತೀಯ. ಬೇಡ ಕೃಷ್ಣ, ಕಾಲ ಮೀರಿ ಹೋಗಿದೆ, ನನಗಿದ್ರ ಅಪೇಕ್ಷೆ ಇಲ್ಲ. ನಾನು ರಾಜನಾಗಬೇಕು ಅಂತ ಇಚ್ಛೆ ಮಾಡತಕ್ಕಂಥವನಲ್ಲ. ನನ್ನ ಸ್ವಾಮಿಯಾದಂತಹ ಸುಯೋಧನನಿಗೆ ನಾನು ದ್ರೋಹ ಬಗೆಯಿಲ್ಲ. ನನ್ನ ಮತ್ತು ನನ್ನ ಒಡೆಯನ ಆ ಸಂಬಂಧ ಏನು? ಬೇಟೆ ಕರ್ಣನ ಕೂಡೆ ಹಗಲಿರುಳಾಟ ಕರ್ಣನ ಕೂಡೆ, ಷಡೂರಸದೂಟ ಕರ್ಣನ ಕೂಡೆ, ಶಸ್ತ್ರಾಭ್ಯಾಸ ಅವಗೂಡೆ. ಊಟದಲ್ಲಿ, ಕೂಟದಲ್ಲಿ, ನೋಟದಲ್ಲಿ, ಪಾಠದಲ್ಲಿ ನನ್ನೊಳಗೂಡಿ ಕುಲಹೀನ ಅಂತ ಎಲ್ಲರೂ ನನ್ನ ಜರೆಯತಕ್ಕಂಥ ಕಾಲದಲ್ಲಿ ಅಂಗದೇಶಾಧಿಪತಿಯಾಗಿಸಿ ನನ್ನ ಮಾನವನ್ನು ಉಳಿಸಿದಂಥ ನನ್ನ ಸ್ವಾಮಿಗೆ ದ್ರೋಹ ಬಗೆಯಿಲೆ. ನನಗೀ ಚರಪಟ್ಟ ಬೇಡ. ಈ ಚಂಚಲತೆಯ ಮಿಂಚು ಗೊಂಚಲನಂತೆ ಕೊಂಚಕಾಲ ಮಾತ್ರ ಕಾಣಿಸಿ ವಂಚಿಸಲ್ಪಡುವ ಸಂಚಯಕ್ಕೆ ಯೋಗ್ಯವಲ್ಲದ ಪ್ರಪಂಚದಲ್ಲಿ ಇರಬೇಕು ಅಂತ ನನಗೆ ಆಸೆ ಇಲ್ಲ. ನೀ ಇಚ್ಛೆ ಮಾಡ್ತೀಯಾದ್ರೆ ಹೊನ್ನು ಹಣ ಇದು ಬೇಡ, ಈ ಅಧಿಕಾರ ಬೇಡ. ಹೊನ್ನು ಹಣ ಕೊಡಲು ಬ್ಯಾಡ, ಮನ್ನಣೆ ಮಾಡಿಸಬ್ಯಾಡ, ಎನ್ನದೆಂಬೋ ಮಾತು ಎಂದೆಂದಿಗೂ ಬೇಡ ಬೇಡ ಬೇಡ. ನಿನ್ನ ನಾಮವ ಕದ್ದ ಕುನ್ನಿನಾನೆಂದೆನುತ
ನಿನ್ನವರಿಂದ ದಂಡಿಸಿ ಸುಡಿಸಿ ರನ್ನದ ಸರಪಳಿಯ ಎನ್ನ ಕಾಲಿಗೆ ತೊಡಿಸಿ ನಿನ್ನ ಪುರ ಕೊಯ್ಯೋ ಕೃಷ್ಣ ನಿನ್ನ ಪುರ ಕೊಯ್ಯೋ ನಿನ್ನ ಅರಮನೆಯ ಕಾಯುವ ಕುನ್ನಿ ನಾನಾದರೆ ಸಾಕು ನಿನ್ನ ಅರಮನೆಯ ಕಾಯುವ ಕೃಷ್ಣ ನಿನ್ನ ಅರಮನೆಯ ಕಾಯುವ ಕುನ್ನಿ ನಾನಾದರೆ ಸಾಕು ನಿನ್ನ ವೈಕುಂಠದಲ್ಲಿ ನಿನ್ನ ಅರಮನೆಯನ್ನು ಕಾಯುವ ಒಂದು ನಾಯಿಯ ಪಟ್ಟ ಕೊಡು ಸಾಕು. ಈ ಸಂಸಾರದ ಜಂಜಡದ ಪಟ್ಟ ನನಗೆ ಬೇಕಾಗಿಲ್ಲ ಸ್ವಾಮಿ. ಈಗ ನಾನೇನಾದ್ರೂ ನೀ ಕರದೆ ಅಂತ ನಾನು ಒಪ್ಪಿ ಬಂದರೆ ಯುದ್ಧಕ್ಕೆ ಹೆದರಿ ಬಂದ ಹೇಳಿ ಎಂಬ ಅಪಮಾನದ ಜೊತೆಗೆ ರಾಜ್ಯದಾಸಿಯಿಂದ ಸ್ವಾಮಿದ್ರೋಹ ಮಾಡಿದೆ ಎಂಬ ಅಪವಾದ ಬರ್ತದೆ. ಆದ್ರಿಂದ ಬೇಡ. ಮರಳು ಮಾಧವ ನೀ ಹೋಗಬಹುದು ಕೃಷ್ಣ, ಮತ್ತೆ ಮತ್ತೆ ನನ್ನ ಹೃತ್ಪಿಂಡವನ್ನು ಹಿಂಡಬೇಡ. ಮರಳು ಮಾಧವ ಸಕಲ ರಾಜ್ಯದ ಸಿರಿಗೆ ಸೋಲುವನಲ್ಲ. ಈ ಸಂಪತ್ತನ್ನೆಲ್ಲ ತೋರಿಸಿದಕ್ಕೆ ಬಲಿ ಬೀಳುವವನಲ್ಲ. ಕೌಂತೆಯರು ಸುಯೋಧನರೆನಗೆ ಬೆಸಗೈವಲ್ಲಿ ಮನವಿಲ್ಲ. ನಾನು ಎಲ್ಲರಿಗೂ ಜ್ಯೇಷ್ಠನಾಗಿ ಶ್ರೇಷ್ಠನಾಗಿರ್ಬೇಕು ಎಂಬ ಆಸೆ ಕೂಡ ನನಗಿಲ್ಲ. ಹೊರೆದ ದಾತಾರಂಗೆ ರಿಪುಗಳ ನೆರವು ರಿಪುಗಳ ಶಿರವ ತರಿದೊಪ್ಪಿಸುವೆನೆಂಬಿ ಭರದೊಳಿರ್ದೆನು. ಏನು ಮಾಡಿದೆ ಕೃಷ್ಣ? ಈ ಕಾಲದಲ್ಲಿ ಹೇಳಿದೆಲ್ಲ ಪಾಂಡವರು ನನ್ನ ತಮ್ಮಂತರು ಅಂತ. ಆ ಪಾಂಡವರನ್ನು ಕೊಂದು ಕೌರವೇಂದ್ರನಿಗೆ ಸಹಾಯ ಮಾಡಬೇಕು ಅಂತ ಬಯಸಿದ್ದೆ. ಆದರೆ ಕುಲವನ್ನು ಎಚ್ಚರಿಸಿದೆಯಲ್ಲ, ಕೊಲಲೆ ಕರ್ಣನ ಕಣ್ಣಿಂದ ಧಾರಾಕಾರವಾಗಿ ನಡೆಯಿತು. ಮತ್ಸಹೋದರರ ಕೊಲಲೆ ಕೊಲ್ಲದುಳಿದೆನಾದರೆ ಸುಯೋಧನಗೇನೆಂಬೆ. ನನ್ನನ್ನು ಕೊಂದೆ ಕುಲವನ್ನು ಹೆಚ್ಚಿಸಿ, ಕೌರವೇಂದ್ರನ ಕೊಂದೆ ನೀನೆಂದ. ಆ ಕಡೆ ಕೌರವನನ್ನು ಕೊಂದೆ. ಕೃಷ್ಣ ಕೋಪಿಸಬೇಡ ಸ್ವಾಮಿ, ನಿನ್ನ ಮಾತು ನಾನು ಕೇಳಲಿಲ್ಲ ಅಂತ ಸಿಟ್ಟು ಮಾಡಬೇಡ. ನಾನು ನಿನ್ನ ಜೊತೆಗೆ ಬರೋದು ಸಾಧ್ಯ ಇಲ್ಲ. ನನಗೆ ರಾಜ್ಯದ ಆಸೆ ಇಲ್ಲ, ಕಾಡಲಾಗದು. ಕೃಷ್ಣ ನಿನ್ನ ಪಕ್ಷಕ್ಕೆ ಬರಬೇಕು, ನನ್ನ ಕಾಡಬೇಡ. ಬರಲಿಲ್ಲ ಅಂತ ಖಾತಿಯ ಮಾಡಲಾಗದು. ನನ್ನ ಮೇಲೆ ಸಿಟ್ಟು ಮಾಡಬಾರ್ದು. ಹೋಗ್ ಕೃಷ್ಣ. ಈ ಕೃಷ್ಣ ಪರಮಾತ್ಮ ಕರ್ಣನ ಮೇಲೆ ದಯ ಇರಲಿ. ಹೋಗು. ಪರಮಾತ್ಮ ಚಿಂತಿಸಿದ. ಇರಲಪ್ಪ, ಬೇಡ. ಏನು ಯಾಕೆ ಚಿಂತೆ ಮಾಡ್ತೀನಿ? ಏನು ಕಾರಣ? ನನ್ನ ಈ ದುಃಖಕ್ಕೆ ಕಾರಣ ಏನು? ನಾನು ಯಾಕೆ ಕುಂತಿ ಪುತ್ರನಾಗಿ ಲೋಕದಲ್ಲಿ ಪ್ರಕಟನಾಗಲಿಲ್ಲ? ಹೆತ್ತ ತಾಯಿಯೊಬ್ಬಳು, ಸಾಕಿದ ತಾಯಿಯೊಬ್ಬಳು, ಈ ದುಃಖ ನನಗೆ ಯಾಕೆ? ಆಗ ಹೇಳಿದ್ದಂತೆ ಶ್ರೀಕೃಷ್ಣ, ಹುಚ್ಚ ಕರ್ಣ, ಲೋಕದ ಜನರು ಸೂತಪುತ್ರ ಸೂತಪುತ್ರ ಅಂತ ಹೇಳ್ತಾರಂತ ಯಾಕೆ ಭಯಪಡ್ತಿ? ಯಾಕೆ ಚಿಂತಿಸ್ತಿ? ನಿನ್ನನ್ನು ಹಡೆದವಳೊಬ್ಬಳು, ಸಾಕಿದವಳೊಬ್ಬಳು. ನಿನಗೆ ಮಾತ್ರ ಈ ಕಷ್ಟ ಅಲ್ಲ. ದೇವರು ಅಂತ ಕರೆಯುವ ನನ್ನ ಸ್ಥಿತಿಯು ಹಾಗೆ. ನನ್ನನ್ನು ಪಡೆದವಳು ತಾನೇ ದೇವಕಿ, ಸಾಕಿದವಳು ತಾನೇ ಯಶೋದೆ. ಕ್ಷಾತ್ರ ಕುಲದಲ್ಲಿ ಜನಿಸಿದಂತ ನನ್ನನ್ನು ಮೊನ್ನೆ ತನಕ ಗೊಲ್ಲ ಗೊಲ್ಲ ಅಂತಲೇ ಜನ ಕರೀತಾ ಇದ್ರು. ಜನರೇನು ಬೇಕಾದ್ರೆ ಹೇಳ್ಕೊಳ್ಳಿ, ಆ ಗೊಲ್ಲ ಗೊಲ್ಲ ಅಂತ ಕರೀತಾ ಇದ್ರು. ಈಗ ನಾನು ಕಂಸನನ್ನು ಕೊಂದ ಮೇಲೆ ಆ ಗೊಲ್ಲ ಗೊಲ್ಲ ಅಂತ ಜನರೇ ನನ್ನನ್ನು ಮಲ್ಲ 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 ಅಂತ ಕರೀತಾ ಇದ್ದಾರೆ. ಜನ ಏನು ಬೇಕಾದ್ರೆ ಹೇಳ್ಕೊಳ್ಳಿ, ನೀನು ನನ್ನ ಮಾತು ಕೇಳು, ಅಳುತ್ತಾ ಸುಮ್ಮನೆ ಕಾಲ ಕಳೀಬೇಡ, ನಿನ್ನಿಚ್ಛೆ ತಿಳಿದ ಹಾಗೆ ಮಾಡು ಎಂಬುದಾಗಿ ಹೇಳಿ ಪರಮಾತ್ಮನಿಂದ ಹೊರಡ್ತಾರೆ. ಮರುಕ್ಷಣವೇ ಕುಂತಿಯನ್ನು ಪ್ರಚೋದಿಸಿ
ಭಗವಂತ ಕಳುಹಿ ಕೊಟ್ಟಿದ್ದಾನೆ. ಹೆತ್ತೊಡಲನ್ನು ಕಾಣ್ತಾ ನನ್ನ ಮಕ್ಕಳನ್ನು ಕಾಪಾಡು ಅಂತ ಕೇಳಿದಾಗ ಆ ತಾಯಿಗೂ ವಚನವನ್ನು ಕೊಟ್ಟ. ಆ ದೊಡೈವರು ಮಕ್ಕಳನ್ನು ತಲೆಗಾದು ನನ್ನ ಮಕ್ಕಳನ್ನು ಕಾಪಾಡು ಅಂತ ಈ ಪ್ರಕಾರ ಕೇಳಿದಂತಹ ಹೊತ್ತಿನಲ್ಲಿ ಆಗಲಮ್ಮ ಭೀಕರವಾದ ಯುದ್ಧದಲ್ಲಿ 5 ಮಂದಿ ನನ್ನ ಮಕ್ಕಳು ಉಳಿಯುತ್ತಾರೆ. ಅರ್ಜುನ ಮಾತ್ರ ನನ್ನ ವಿರೋಧಿ, ನಾನು ಅವನು ಕೊಲ್ಲುತ್ತೇನೆ. ಒಂದು ವೇಳೆ ಅರ್ಜುನ ಬದುಕಿದರೆ 5 ಮಕ್ಕಳು ಉಳಿದು, ನಾನು ಸತ್ತರೆ ನೀನು ಚಿಂತೆ ಮಾಡಬೇಡ, ಅರ್ಜುನ ಸತ್ರ ನಾನಿದ್ದೇನೆ. ಹೀಗೆ ಮಾತು ಹೇಳುತ್ತಿರುವಾಗ ತಾಯಿ ಎಂದಳು, ಹೋದ ಬಾಣವ ಮರಳಿ ತೊಡದಿರು. ತೊಟ್ಟ ಬಾಣವನ್ನ ಮರಳಿ ತೊಡಬೇಡ ಮಗ, ನನಗೆ ಈ ಮಾತು ಕೊಡು. ತಾಯಿಗೆ ಮಾತು ಕೊಟ್ಟಿದ್ದಾನೆ. ಚರಣಕ್ಕರೆಗೆ ತಾನೇ ಬೀಳ್ಕೊಟ್ಟಿದ್ದಾನೆ. ಸೂರ್ಯಾರ್ಘ್ಯವನ್ನಿತ್ತು ತನ್ನ ಮಾತೆಯನ್ನ ಕುಂತಿಯನ್ನು ಚಿಂತಿಸ್ತಾ, ಕೃಷ್ಣನ್ ಚಿಂತಿಸ್ತಾ ಗ್ರಹಕ್ಕೆ ಅಭಿಮುಖನಾಗಿದ್ದಾನೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ರಣದಿ ಭೀಷ್ಮ ದ್ರೋಣರು ವರಗುತ್ತಲೇ ಕರ್ಣಗಾಯ್ತು ನಿಜ ಪಟ್ಟ. ಇನತನು ಜನೌ ಕೊಲಿಸಿ ಕೃಷ್ಣ ಧರ್ಮ ಜಗೆ ಕಿರೀಟವನಿಟ್ಟ. ಇನತನು ಜನೌ ಕೊಲಿಸಿ ಕೃಷ್ಣ ಧರ್ಮ ಜಗೆ ಕಿರೀಟವನಿಟ್ಟ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಪರಮಾತ್ಮ ಮಹಿಮೆಯನ್ನು ಯಾರು ಬಲ್ಲರು? ಸಂಧಾನದಲ್ಲಿ ಕೌರವಾದಿಗಳನ್ನು ಬೀಳ್ಕೊಂಡು ಬಂದಂತಹ ಶ್ರೀಕೃಷ್ಣ ಪರಮಾತ್ಮ ಮುಂದೆ 10 ದಿನ ಕಾದಂತಹ ಭೀಷ್ಮರನ್ನು, ದ್ರೋಣರನ್ನು ರಣರಂಗದಲ್ಲಿ ಅವರವರ ಕರ್ಮಾನುಸಾರವಾಗಿ ಒರಗಿಸಿದ. ಕೃಷ್ಣನೇ ಎಲ್ಲ ಕಾರ್ಯವನ್ನು ಮಾಡಿದ, ಅವನೇ ಕೊಲಿಸಿದ. ಈಗ ಕರ್ಣನಿಗೆ ಪಟ್ಟ ಕಟ್ಟಿದ್ದಾನೆ ದುರ್ಯೋಧನ. ಸೇನಾಧಿಕಾರ ಕೈಕೊಂಡ ದಿನವೇ ಭೀಮಸೇನನ ಭೀಕರವಾದ ವಿಕ್ರಮಕ್ಕೆ, ಪರಾಕ್ರಮಕ್ಕೆ ಬಲಿಯಾದ ದುಶ್ಯಾಸನ. ಅಂದು ಮಾಡಿದಂತಹ ಪ್ರತಿಜ್ಞೆಯಂತೆ ಆಕಾಶ ಬೀಳಲಿ, ಭೂಕಂಪಿಸಲಿ, ಪಿನಾಕಿ ಮುಖ್ಯರು ಬಂದು ನಿಲ್ಲಲಿ, ದುಶ್ಯಾಸನನ ಶವವನ್ನೀಡಾಡಿದಂತೆ ಕೈಯಲ್ಲೆತ್ತಿಕೊಂಡು ಘರ್ಜಿಸಿ ಪಾಂಚಾಲಿಗೆ ಅಪಮಾನವಾದ ಕಾಲದಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಈಗ ತಾನೇ ತೋರಿದ್ದಾನೆ. ಈ ಕುಹಕೆಯ ವಕ್ಷಸ್ಥಲ ಝೋಕಿಲಿ ಠೀಕಿಲಿಸಿ ಇಳುತ ಸ್ವೀಕರಿಸುವ ರಕ್ತವನ ಸಾಕೆಲಿಸುತ್ತ ಜಿಹ್ವೆಯಲಿ. ಈ ಕುಹಕೆಯ ವಕ್ಷಸ್ಥಲ ಝೋಕಿಲಿ ಠೀಕಿಲಿಸಿ ಇಳುತ ಸ್ವೀಕರಿಸುವ ರಕ್ತವನ ಸಾಕೆಲಿಸುತ್ತ ಜಿಹ್ವೆಯಲಿ. ಆಗಲಿ ಹಾಗಾಗಲಿ ಆ ಪ್ರತಿಜ್ಞೆ ಮೆರೆದಿದ್ದ. ದುಶ್ಯಾಸನನ ಯಾವ ರಕ್ತವನ್ನು ತನ್ನ ಒಸಡಿಗೆ ಬಾಯಿಗೆ ತಗಲಿಸಿಕೊಂಡು ಪ್ರತಿಜ್ಞಾಪೂರ್ಣ ಮಾಡಿದ್ದಾನೆ. ಸಹೋದರನ ಮರಣವಾರ್ತೆ ಮುಟ್ಟುತ್ತಲೇ ದುಃಖದಿಂದ ಮೈ ಮರೆತು ದುರ್ಯೋಧನ ಅಳುತ್ತಿರುವಾಗ ಕರ್ಣತನಯ ವೃಷಸೇನ ಬಂದಿದ್ದಾನೆ. ಯುದ್ಧಕ್ಕೆ ನನಗೆ ಅವಕಾಶ ಕೊಡು, ಮಹಾಬಲವನ್ನು ಸೇರಿಕೊಂಡು ನಮ್ಮಪ್ಪ ಕರ್ಣ ಬರುವನಕ ಪಾಂಡವರ ಸೇನೆ ತಡೆದಿಡುತ್ತೇನೆ. ಬೇರೆ ಮಾರ್ಗ ಕಾಣದೆ ವೃಷಸೇನನಿಗೆ ದುರವೀಳಿಗೆಯನ್ನು ಕೊಟ್ಟು ಕಳುಹಿದರೆ ಪಾರ್ಥನ ಕ್ರೂರ ಬಾಣಕ್ಕೆ ಆರ್ತನಾದಗೈಯುತ್ತ ಪೃಥ್ವಿಗೆ ಉರುಳಿದ ವೃಷಸೇನ. ಕರ್ಣತನಯನ ಮರಣವಾರ್ತೆ ಸಿಡಿಲಂತೆ ಬಂದು ಬಡಿಯಿತು ಸುಯೋಧನನ ಕಿವಿಗೆ. ನಡುಗಿತು ಕಾಯ. ಅಯ್ಯೋ, ಕರ್ಣಿಗೇನು ಉತ್ತರ ಕೊಡ್ಲಿ? ಆ ವೀರಾಧಿವೀರ ನನ್ನ ಆತ್ಮೀಯ ಗೆಳೆಯ ಬಂದು, ಸುಯೋಧನ, ನಾ ಬರುವನಕ ಕಾಯಬಾರದಾಗಿತ್ತೇ, ಮಗನನ್ನು ಯಾಕೆ ಕಳುಹಿದೆ ಅಂದ್ರೆ ನಾನೇನು ಉತ್ತರ ಕೊಡ್ಲಿ? ಕರ್ಣನಿಗೆ ಹೇಗೆ ಮಗದು ಹೊರಲಿ? ವಿಷ ಕುಡಿದಾದರೂ ನಾನು ಸಾಯೋದು ಉತ್ತಮ. ನನ್ನ ರಾಜ್ಯಲೋಭ ಎಂತೆಂಥವರನ್ನು ಬಲಿಗೊಂಡಿತೆಂಬುದಾಗಿ ವಿಷ ಕುಡಿದಾದರೂ ಸಾಯ್ತೇನೆ ಅಂತೀಗ ಅಳುತ್ತಾ ಇರತಕ್ಕಂಥ ಹೊತ್ತಿನಲ್ಲಿ ಮಹಾಬಲವನ್ನು ಸೇರಿಕೊಂಡು ಧೀಮಂತ ಶ್ರೀಮಂತ ಕರ್ಣ ಅರಮನೆಯೊಳಗೆ ಧಾವಿಸ್ತಾನೆ. ಒಡೆಯ
ಸುಯೋಧನ ನಾ ಬಂದಿದ್ದೇನೆ ಎಂಬಾಗಲೇ ನೋಡ್ತಾನೆ ಕಣ್ಣಲ್ಲಿ ಶೋಕವೇಕೆ ವೀರ ಲೋಕೈಕ ನಾಯಕ, ಶೋಕವೇಕೆ ವೀರ ಲೋಕೈಕ ನಾಯಕ, ಕಾಕು ಜನರಿಗಾಗಿ ವ್ಯರ್ಥವೇಕೆ ಶೋಕಗೈವೆ ಧೀರ, ಕಾಕು ಜನರಿಗಾಗಿ ವ್ಯರ್ಥವೇಕೆ ಶೋಕಗೈವೆ ಧೀರ, ನಾಕದಿ ನರಕದಿ ಇದ್ದರು ನಾ ಕೊಲುವೆನು ಪಾಂಡವರ, ನಾಕದಿ ನರಕದಿ ಇದ್ದರು ನಾ ಕೊಲುವೆನು ಪಾಂಡವರ, ಶೋಕವೇಕೆ ವೀರ ಲೋಕೈಕ ನಾಯಕ, ಶೋಕವೇಕ ವೀರ ಲೋಕೈಕ ನಾಯಕ. ಯಾಕೆ ಶೋಕ ಮಾಡ್ತಾ ಇದ್ದೆ, ಯಾಕೆ ಅಳಬೇಕು? ನಿನ್ನ ಕಣ್ಣಿಂದಿಳಿದ ಒಂದೊಂದು ಬಿಂದು ಒಂದೊಂದು ಹನಿ ಕಣ್ಣೀರಿಗೆ ಶತ್ರುಗಳ ಸಾವಿರ ಸಾವಿರ ರಕ್ತದ ಯಾವ ಹನಿಗಳನ್ನು ಇರಿಸ್ತೇನೆ. ಯಾಕೆ ಅಳ್ತಾ ಇದ್ದೆ, ಏನಾಯ್ತು? ಅಪ್ಪಿಕೊಂಡು ಗೆಳೆಯನನ್ನು ಸಮಾಧಾನ ಪಡಿಸುತ್ತಿರುವಂತೆ ವಿರಳ 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 ಶಬ್ದಗಳಿಂದ ಕ್ಷೀಣ ದನಿಯಿಂದ ವೃಷಸೇನನ ಮರಣ ವಾರ್ತೆಯನ್ನು ಹೇಳ್ತಾನೆ. ಧಿಗಿಲೆಂದುದು ಧೀರನೆದೆ, ನಡುಗಿತಂತೆ ಕರ್ಣನು ಯಾವ ಧೈರ್ಯದ ಎಂದು ಸಾವರಿಸಿಕೊಂಡ. ಸುಯೋಧನ ವೃಷಸೇನ ಯುದ್ಧದಲ್ಲಿ ಅಳಿದರೆ ಅರ್ಜುನನ್ ಎದುರಿಸಿದನೆ. ಸ್ವಾಮಿ, ಸೇನಾಧಿಪತಿಯಾಗಿ ಮುಂದಿನ ಯುದ್ಧ ನಾನು ನಡೆಸ್ತೇನೆ, ಆದರೆ ಆ ಮಗನನ್ನ ಒಂದು ಕ್ಷಣ ನನಗೆ ಕಂಡು ಬರುವ ಅವಕಾಶ ಕೊಡಬೇಕು ಅಂತಂದು ಆಜ್ಞೆ ಪಡೆದು ರಣಕಣಕ್ಕೆ ಧಾವಿಸಿ ಬರುತ್ತಾ ವೀರನಿಗೊಪ್ಪತಕ್ಕಂಥ ಆ ವೀರ ಶೈಲಿದ್ದಾನೆ ವೃಷಸಿ. ಓಡಿ ಬಂದು ಮಗನನ್ನೆತ್ತಿ ತೊಡೆಯಲ್ಲಿ ಮಲಗಿಸಿಕೊಳ್ತಾನೆ. ತಣ್ಣಗಿನ ದೇಹ, ಅರ್ಧಮರ್ಧ ತೆರೆದ ಕಣ್ಣುಗಳು, ಆ ಕುಡಿಮೀಸೆ ನಡುವಿನಲ್ಲಿ ಮಿಂಚುವ ಮಂದ ಹಾಸ ಕಾಣಿಸುತ್ತದೆ. ಮಗಳನ್ನು ಎದೆಗಪ್ಪಿಕೊಂಡು ಧೀರ ಕರ್ಣ ಮಮ್ಮಲ ಮರುಗಿದ. ತಾನು ತಂದೆಯಾಗಿ ಅಗಲಿದೆಯ ಮಗನಿ ಸಗುಣಮಣಿ, ಅಗಲಿದೆಯ ಮಗನಿ ಕಂದ. ವೃಷಸೇನ, ಮಾತಾಡಬಹುದು. ನಿನ್ನ ಪ್ರೀತಿಯ ತಂದೆ ಬಂದಿದ್ದಾನೆ, ಮಾತಾಡು. ಜಗದಲ್ಲಿ ನಿನ್ನ ಪೋಲ್ವರಿಲ್ಲ ಕಮಣಿ, ಜಗದಲ್ಲಿ ನಿನ್ನ ಪೋಲ್ವರಿಲ್ಲ ಕಮಣಿ, ಅಗಲಿದೆಯ ಮಗನಿ ಸಗುಣಮಣಿ. ಧೀರ ವೀರ ಲೋಕವ ಸೇರ್ದೆ ನೀನು, ಧೀರ ವೀರ ಲೋಕವ ಸೇರ್ದೆ ನೀನು, ಕ್ರೂರ ವಿಧಿಯನ್ನ ವಂಚಿಸಿತೇನು. ತೋರು ದಿವ್ಯ ಪಥ ವೀರರಿಗಿಲ್ಲ, ತೋರು ದಿವ್ಯ ಪಥ ವೀರರಿಗಿಲ್ಲ, ಸಾರುವೆ ನಿನ್ನ ಮಾರ್ಗದಲ್ಲಿ ನಾನು, ಸಾರುವೆ ನಿನ್ನ ಮಾರ್ಗದಲ್ಲಿ ನಾನು, ಅಗಲಿದೆಯ ಮಗನಿ ಸಗುಣಮಣಿ. ಕಂದ, ಶಲ್ಯನನ್ನು ಕರೆದು ಹೇಳ್ತಾ ಇದ್ದಾನೆ. ಸಾರಥಿಯಾದ ಶಲ್ಯನನ್ನು ಕರೆದು ನೋಡು ಶಲ್ಯ, ದೇಹದಲ್ಲಿ ಎಲ್ಲಿಯೂ ಒಂದು ಗಾಯ ಕಾಣುವುದಿಲ್ಲ, ಬತ್ತಳಿಕೆಯ ಬಾಣಗಳಿನ್ನೂ ಮುಗಿದಿಲ್ಲ, ಕಟಿಯ ಖಡ್ಗ ಹೊರಗೆ ಎತ್ತಿದ್ದು ಕಾಣಿಸೋದಿಲ್ಲ. ಅಷ್ಟರಲ್ಲಿ ಮಗನಿಗೆ ಸಾವೇ. ಕ್ಷಣ ಮಾತ್ರ ಕಣ್ಣೀರಿನ ತರ್ಪಣವಿತ್ತಂತೆ. ಮರುಕ್ಷಣ ಛೀ, ಇದೇ ಶವವನ್ನೆತ್ತಿ ಕೆಳಗೆ ತಳ್ಳಿ, ನನ್ನ ಮಗ ಮಾತ್ರ ಸತ್ತವನೇ. ಎಷ್ಟು ಮಂದಿ ಯುದ್ಧದಲ್ಲಿ ವೀರ ಸ್ವರ್ಗ ಸೇರಲಿಲ್ಲ. ಮಗನ ಮರಣಕ್ಕೆ ಯಾರ ಕಾರಣ? ಸೂತಾಗೆ ಮರಣವ ತಂದ ಪಾರ್ಥನ ಗತಿಯ ಕಾಣಿಪೆನೆನುತ ಘರ್ಜಿಸಿ, ಪೃಥ್ವಿ ನಡುಗಲು
ರಥವನೇರ್ದನು ಕೆರಳಿ ಹರಿಯಂತೆ. ನನ್ನ ಮಗನನ್ನು ಕೊಂದಂತ ಅರ್ಜುನನನ್ನು ಕೊಂದು ಸೇಡು ತೀರಿಸಿಕೊಳ್ತೇನೆ. ಕ್ಷಿತಿಪ ಕೇಳ್ಕರೆದಾಗ ಶಲ್ಯನ ರಥವ ನಡೆಸೈ ನರನ ಸಮ್ಮುಖ ಕೃತಿಯಲೇ ತೋರುವೆನು ಎನ್ನಯ ಶೌರ್ಯ ಸಾಮರ್ಥ್ಯ. ಹೆದರಿ ಓಡತಕ್ಕಂತ ಸೈನಿಕ ತಾನೇ ಧೈರ್ಯವನ್ನು ತುಂಬಿ ತೋರಿ ಆ ಪಾರ್ಥನನ್ನ, ಅರ್ಜುನನನ್ನು ಯಾರು ತೋರಿಸ್ತಾರೆ ಇವರ ರಥಹಯ ವಾರಣಾದಿಗಳನ್ನು ಕೊಡ್ತೇನೆ ಹೀಗಂದು ಹುರಿದುಂಬಿಸ್ತಾ ಅರ್ಜುನ ಸಿಕ್ಕಿದರೆ ಸಾಕು ನನಗೆ. ಅವನ ಮುಂದಲೆ ನನ್ನ ಕೈಯಲಿ, ಅವನ ಕೈಯಲಿ ನನ್ನ ಮುಂದಲೆ ಅವನ ದೇಹದ ಗಾಯವೆನ್ನಯ ಗಾಯ ಚುಂಬಿಸುತ್ತಾರೆ. ಅವನ ಖಡುಗದೊಳೆನ್ನ ಮೈ ನಾತಿವಿದ ಖಡಗಕ್ಕೆ ನರನ ಮೈ ಅವಘಡಿಸಿ ಅಡಿಮೇಲಾಗಿ ಹೊರಳ್ದರೆ ಧನ್ಯನ ಧನ್ಯನ ಧನ್ಯನ. ನಾ ತಿವಿದಂತ ಖಡ್ಗಕ್ಕೆ ಅವನ ಕರುಳು ಹೊರಗೆ ಬಿಡಬೇಕು. ಅವ ಹೊಗಿಸಿದಂತ ಸುರಗಿಯಿಂದ ನನ್ನ ಕರುಳು ಹೊರಗೆ ಬರಬೇಕು. ಅವನ ಕರುಳೊಳಗೆ ನನ್ನ ಕೊರಳು, ನನ್ನ ಕರುಳೊಳಗೆ ಅವನ ಬೆರಳಿಟ್ಟು ಅಡಿಮೇಲಾಗಿ ನಾವು ಹೊರಳಿದಾಗಲೇ ನಾನು ಧನ್ಯ ನೆನೆಸ್ತೇನೆ. ತೋರಿ ಅರ್ಜುನನನ್ನ ಅಂತ ಬರುವಾಗ ನರನಾರಾಯಣರ ದಿವ್ಯ ರಥ ಮುಂದಕ್ಕೆ ಕಾಣಿಸ್ತಾ ಇದೆ. ಕೂತಿದ್ದಾರೆ ರಥದ ಯಾವ ದಿವ್ಯ ಧ್ವಜದಲ್ಲಿ. ರೋಮ ರೋಮಗಳಿಗೆ ಕೋಟಿ ಪರ್ವತಗಳ ಭಾರವುಳ್ಳ ಮರುತ್ಪುತ್ರ ಪ್ರಭಂಜನ ಕುವರ ಶ್ರೀಮನ್ನಾರಾಯಣ ಕೃಷ್ಣನೇ ಸಾರಥಿಯಾಗಿ ಮುಂದೆ ಕೂತಿದ್ದಾನೆ. ಹಿಂದೆ ವಿರಾಜಮಾನನಾಗಿದ್ದಾನೆ ಪಾರ್ಥ. ಆ ರಥ ಕಾಣುತ್ತಲೇ ಶ್ರೀಕೃಷ್ಣಂ ನೆನೆದು ಅರ್ಜುನ ಕರ್ಣನ ರಥಕ್ಕೆ ಬಾಣವೊಂದನ್ನು ಸೆಳೆದು ಹೊಡೆದರೆ ಯೋಜನಾಂತರಕ್ಕೆ ಹಿಂದೆ ಕಾರಿತಂತೆ ಕರ್ಣನ ರಥ. ಶಲ್ಯ ಸಾವರಿಸಿ ಮುಂದುವರಿಯಿತಾ, ಕರ್ಣ ಅರ್ಜುನನ್ ತೋರಿಸು ಅಂದಿಯಲ್ಲ, ಇದಕ್ಕೋಸ್ಕರ ಏನೋ? ಕರ್ಣನಂದ ಶಲ್ಯ, ಯುದ್ಧದಲ್ಲಿ ಸೋಲು ಗೆಲುವುಗಳು ಸಹಜ. ಈಗ ನೋಡು, ನರನಾರಾಯಣರು ಏಕರಥದಲ್ಲಿದ್ದಾರೆ, ಈ ರಥಕ್ಕೆ ನಾನು ಬಾಣ ಹೊಡೆಯತಕ್ಕಂಥ ಕ್ರಮವನ್ನು ನೋಡೆಂಬುದಾಗಿ ಒಂದು ಬಾಣವನ್ನೆತ್ತಿ ಆ ಅನಲ ರಥ ಅರ್ಜುನನ ರಥಕ್ಕೆ ಹೊಡೆದರೆ ಶರಹತಿಗೆ ರಥ ಜಿಗಿದು, ಶರಹತಿಗೆ ರಥ ಜಿಗಿದು ಬಿಲ್ಲಂತರಕ್ಕೆ ಹಿಂದಕ್ಕೆ ಜಾರುತ್ತಿರಲದ ಮುರಹರನು ಕಂಡಾಗ ಅಚ್ಚರಿಯಿಂದ ನಗುತೆಂದಾಗ. ಒಂದು ಬಿಲ್ಲಿನಷ್ಟಂತರಕ್ಕೆ ಕೃಷ್ಣ ಅನ್ನಿರೋ ರಥ ಹಿಂದಕ್ಕೆ ಹಾರುತ್ತದೆ. ಆಗ ಭಗವಾನ್ ಕೃಷ್ಣ ಕೈಯ ವಾಘೆಯನ್ನು ಬಿಸುಟು ಮೂಗಿನ ಮೇಲೆ ಬೆರಳಿಟ್ಟು, ಧಿರುರೇ ಮಜಭಾಪುರುರೆ ಧಣು ಧಣು ಅರರೆ ಕನ್ನನೆ ಧರೆಯೊಳಿನ್ಯಾರಿಹರು ನಿನ್ನನು ಪೋಲ್ವರಥಿಕರು ಮಹಾರಥಿಯು ನೀ ಕರ್ಣ ನೇ ಮಹಾರಥಿಯು ನೀ ಕರ್ಣ. ಮಹಾರಥಿ ನೀನು. ಧಿರುರೇ ಮಜಭಾಪುರುರೇ ಧಣು ಧಣು ಅರರೆ ಕರ್ಣ. ಹೀಗೆ ಕೃಷ್ಣ ಹೊಗಳುವಾಗ ಅರ್ಜುನನಿಗೆ ಸಿಟ್ಟು. ಕೃಷ್ಣ, ಇದೇನು? ಅವನ ರಥವನ್ನು ನಾನು ಯೋಜನದಷ್ಟಕ್ಕೆ ಹಾರಿಸಿದಾಗ ನನ್ನನ್ನು ಹೊಗಳಲಿಕ್ಕೆ ನಿಂಗೆ ನಾಲಿಗೆ ಇರಲಿಲ್ಲ. ಒಂದು ಬಿಲ್ಲಂತರಕ್ಕೆ ಹಿಂದಕ್ಕೆ ಹಾರಿದ ಕ್ಷಣ ಹೊಗಳ್ತಾ ಇದೆಯಲ್ಲ ಕರ್ಣನನ್ನ. ಶ್ರೀಕೃಷ್ಣ ಹೇಳ್ತಾನೆ, ಪಾರ್ಥ, ಗುಣಕ್ಕೆ ಮತ್ಸರವೇನೋ? ಅವನ ರಥ ಸಾಮಾನ್ಯ ಹುಲು ರಥ, ನಿನ್ನ ರಥ ಈ ತನಕ ಯಾರಾದರೂ ಹಿಂದಕ್ಕೆ ಹಾರಿಸಿದವರಿದ್ದಾರೇನು? ಭೂಭಾರದ ದಿವ್ಯ ರಥ ಇದು. 14 ಲೋಕವನ್ನು ಉದರದಲ್ಲಿ ಧರಿಸಿದ ನಾನಿದ್ದೇನೆ. ಮೇಲೆ ಕೂತಿದ್ದಾನೆ ರೋಮ ರೋಮಗಳಿಗೆ ಪರ್ವತ ಭಾರವುಳ್ಳಂತ ಹನುಮಂತ. ಭೂಭಾರದ ಗಾಂಧೀವ ಧನು ನಿನ್ನದು. ಇಂತಹ ರಥವನ್ನ
ಒಂದು ತಿಲ ಮಾತ್ರಕ್ಕೆ ಯಾರಾದರೂ ಹಿಂದಕ್ಕೆ ಓಡಿಸಿದವರಿದ್ದಾರೋ? ಆಗ ಅರ್ಜುನ ನಗುತ್ತಾ ಹೇಳಿದ, ಕೃಷ್ಣ ಭಾವ, ನಿನ್ನ ಸಾರಥಿ ನನ್ನ ನಡೆಸು. ನನಗೊಂದು ಸಂದೇಹ ಬಂದಿದೆ ಸ್ವಾಮಿ, ಇದಕ್ಕೆ ಉತ್ತರ ಕೊಡಬೇಕು. ಏನು? ಇನ್ನೇನಿಲ್ಲ, ಈ ರಥ ಆ ಬಾಣ ತಾಗಿ ಹಿಂದಕ್ಕೆ ಬಂದದ್ದೋ ಅಥವಾ ನೀನು ಹಿಂದಕ್ಕೆ ತಂದದ್ದೋ? ಯಾಕಂದ್ರೆ ಎಷ್ಟೋ ಬಾರಿ ಆ ಸಾರಥಿ ಆದವನು ರಥಿಕರನ್ನು ಉಳಿಸಲಿಕ್ಕಿಂತ ಯುಕ್ತಿಯನ್ನೆಲ್ಲ ಮಾಡ್ತಾ. ಸಾಕು ಕೃಷ್ಣ, ನೀ ಹೊಗಳ್ತಾ ಇದ್ದಿಲ್ಲ ಕರ್ಣನನ್ನ, ನೋಡೀಗ ಅವನಲ್ಲಿ ನಾನು ಯುದ್ಧ ಮಾಡತಕ್ಕಂಥ ನಿಯಮ ಅಂತಂದು ಅರ್ಜುನ ಕೋಪದಿಂದ ಆ ಬಾಣಗಳಿಂದ ಮುತ್ತಿದನಂತೆ ಕರ್ಣನನ್ನು. ವರ್ಷಾಕಾಲದಲ್ಲಿ ಸುರಿಯತಕ್ಕಂಥ ಯಾವ ಮಳೆಯೋಪಾದಿಯನ್ನು ಮುಚ್ಚಿಬಿಟ್ಟ ಅವನು. ಆ ಬಾಣಗಳನ್ನೆಲ್ಲ ತಾನೇ ಪರಿಹರಿಸಿ ಮುಗಿಲೊಳಗಿರತಕ್ಕಂಥ ರವಿಯಂತೆ ಝಗಝಗಿಸ್ತಕ್ಕಂಥ ಸರ್ಪ ಬಾಣವನ್ನು ಎತ್ತಿ ಗುರಿಯಿಟ್ಟಿದ್ದ. ಗಿಳಿಗಿಳಿಲು ಚಿಡಿಚಿಡಿಲು ನಿನಾದದಿಂದ ಕರ್ಬಗೆ ಮುಸುಕಿತೆಲ್ಲೆಡೆ. ವಿಷದ ಹೊಗೆಯಿಂದ ತತ್ತರಿಸುತ್ತ ಸೇನೆ. ನಿರ್ಭಯರಾಗಿದ್ದಾರೆ ಕೃಷ್ಣಾರ್ಜುನರು. ಶಲ್ಯನಿಗೆ ಅಚ್ಚರಿಯಾಯಿತು. ಇದೆಂಥ ಅದ್ಭುತ ಬಾಣ! ಎತ್ತಿ ಗುರಿ ಇಟ್ಟಿದ್ದಾನೆ ಬಾಣವನ್ನು. ಆ ಗುರಿ ಹಿಡಿದು ಸೆಳೆಯುವಾಗ ಶಲ್ಯನಂದ, ಕರ್ಣ, ಸರ್ಪ ಬಾಣದಿಂದ ಖಂಡಿತವಾಗಿ ನನಗೆ ಜಯವಿದೆ, ಆದರೆ ನೀನು ಗುರಿ ಇಟ್ಟದ್ದು ಸರಿಯಾಗಲಿಲ್ಲ. ಎಲೆ ಭಾನುಜಾತಕ್ಕೆ ಅಸ್ತ್ರದ ಮಹಿಮೆಯ, ಎಲೆ ಭಾನುಜಾತಕ್ಕೆ ಅಸ್ತ್ರದ ಮಹಿಮೆಯ, ನೆಲೆಯರಿಯದೆ ಹೂಡಿದೆ ಹೂಡಿದೆ, ನೆಲೆಯರಿಯದೆ ಪೂಡಿದೆ ಪೂಡಿದೆ, ಎಲೆ ಭಾನುಜಾತಕ್ಕೆ ಅಸ್ತ್ರದ ಮಹಿಮೆಯ. ನಳಿನಾಕ್ಷ ಆತನ ರಥದೊಳಗಿರುತ್ತಿರೆ, ನಳಿನಾಕ್ಷ ಆತನ ರಥದೊಳಗಿರುತ್ತಿರೆ. ಶಲ್ಯನಂದ, ನಿಂಗೆ ತಿಳಿಯುದು, ನೀನೋ ಗುರಿ ಇಟ್ಟಿದ್ದಿ ಇದನ್ನ, ಆದರೆ ಕೃಷ್ಣ ತನ್ನ ರಥವನ್ನ ಕುಗ್ಗಿಸಿ ಇನ್ನಾವುದು ಉಪಾಯದಿಂದ ಕಿರೀಟವಷ್ಟೇ ಹೋಗುವ ಹಾಗೆ ಮಾಡ್ತಾನೆ. ಆದರೆ ಈ ಬಾಣವನ್ನ ಮರಳಿ ತೆಗೆದು ಗುರಿ ಇಡು. ನೀನಿದನ್ನ ನಾಭಿಗೆ ಸರಿಯಾಗಿ ಗುರಿ ಇಟ್ಟರೆ ರಥ ಕುಗ್ಗಿಸಿದರೂ ಅವನ ಶಿರಕ್ಕೆ ತಗಲ್ತದೆ. ಶರವನ್ನು ಮರಳಿ ತೊಡನ್ನರು. ಕರ್ಣನಂದ, ಶಲ್ಯ, ಇದೇನು ಹೇಳ್ತಾ ಇದ್ದೆ? ಬಾಣವನ್ನ ಮರಳಿ ತೊಡುವಂತೀಯ? ಮಾತೆಗಿತ್ತೇನು ಭಾಷೆಯನು? ನನ್ನ ತಾಯಿಗೆ ಮಾತು ಕೊಟ್ಟಿದ್ದೀನಪ್ಪ, ವಚನಭಂಗನಾಗುವುದು ಸಾಧ್ಯ ಇಲ್ಲ ನನಗೆ. ನಮಗೊಂದೇ ನಾಲಿಗೆ, ಒಂದೇ ಶರಸಂಧಾನ, ನಮ್ಮಲ್ಲೆಂದೂ ಎರಡಿಲ್ಲವಯ್ಯ ನಡೆನುಡಿಗಳಲ್ಲಿ. ನನ್ನ ತಾಯಿಗೆ ಮಾತು ಕೊಟ್ಟಿದ್ದೆ, ತೊಟ್ಟ ಬಾಣ ಮರಳಿ ತೊಡೋದಿಲ್ಲ. ಶಲ್ಯ ಕುಪಿತನಾದ, ವಾಘೆಯನ್ನೆತ್ತು ಬಿಸುಟು. ಏನಂದೆ? ತಾಯಿಗೆ ಮಾತು ಕೊಟ್ಟಿದ್ದೆ, ಒಡೆಯನ ಸೇವೆ ಎಂಬ ನೆಪದಿಂದ ಸೇನಾಧಿಕಾರ ಕೈಕೊಂಡು ಮಾತಿಗೆ ಮಾತು ಕೊಡ್ತೀನಂತಿಲ್ಲ. ನಂಬಿ ಹಿಡಿದರೆ ನದಿಯ ಮಗ ಹಾಗೆ ಎಂಬಿಗಿತ್ತನು ಕಾಯವನು, ಮಗನೆಂಬ ನೆಪದಲ್ಲಿ ತನು ಅಪಿಸುಟನು ಗರುಡಿಯಾಚಾರ್ಯ. ಅಂಬ ಬೆಸಸೆನೆ ಬೇಡಿದರೆ ತೊಡೆನೆಂಬ ಛಲ ನಿನಗಾಯ್ತು, ಮೂವರ ನಂಬಿ ಕೌರವ ಕೆಟ್ಟನ ಕಟಕಟೆಂದನ ಶಲ್ಯ. ನಿಮ್ಮನ್ನು ನಂಬಿ ಮೂವರನ್ನು ಕೆಟ್ಟನಲ್ಲ. ಸರಳ ಮಂಚದಲ್ಲಿ ಹೊರಗಿತಾನೆ ಭೀಷ್ಮರು, ಶಿಖಂಡಿಯಪ್ಪ ನೆಪದಿಂದ ತಾನೇ ಹೊರಗಿದರು. ಮಗನೆಂಬ ನೆಪದಿಂದ ದ್ರೋಣರು ವಂಚಿಸಿದರು. ಈಗ ನಿನ್ನ ತಾಯಿಗೆ ಮಾತು ಕೊಡ್ತೇನೆ ಅಂತೀಯ? ನಿನ್ನಂಥವನ ಬಳಿ ಒಂದು ಕ್ಷಣಕಾಲ ಇರಲಾರಂಭದಾಗಿ ವಾಘಿಯನ್ನು ಬಿಸುಟು ಹೊರಟು ಹೋದ ಶಲ್ಯ. ಶಲ್ಯ ಹತ್ತು ಹೋಗುತ್ತಲೇ ಕರ್ಣ ಕರೆಯುತ್ತಾನೆ, ಶಲ್ಯ
ಅರೆಕ್ಷಣ ನನ್ನ ಜೊತೆಯಲ್ಲಿ ನಿಲ್ಲು. ನೀನು ನನ್ನ ಜೊತೆಯಲ್ಲಿರುವಾಗ ಸಕಲ ಮಂತ್ರಾಸ್ತ್ರಗಳು ನನ್ನ ಸ್ಮರಣೆಗೆ ಬರ್ತಾ ಇವೆ. ನೀವು ಹೊರಟು ಹೋದ್ರೆ ಎಲ್ಲ ಮರವು ಉಂಟಾಗ್ತದೆ. ಅಂದು ಭಾರ್ಗವರಾಮರು ಕೊಟ್ಟಂತಹ ಆ ಶಾಪ ವರ ಎರಡು ಈಗ ನನ್ನ ಮೇಲೆ ಪರಿಣಾಮ ಉಂಟು ಮಾಡ್ತಾ ಇದೆ. ಶಲ್ಯ ಅವಮಾನಿತನಾಗಿ ಬಿಟ್ಟು ಹೋಗಿದ್ದಾನೆ. ಒಬ್ಬನೇ ಬೆಚ್ಚಿದನೇ, ಬೆದರಿದನೇ, ಕಲಿತನದ ಕೆಚ್ಚು ಕುಂದಿತೆ. ಒಬ್ಬನೇ ಅಂತ ಹೆದರಿದವನಲ್ಲ, ತಾನೇ ರಥ ನಡೆಸ್ತಾ ಇದ್ದ. ಒಂದು ಕೈಯಿಂದ ವಾಘೆಯನ್ನು ನಡೆಸ್ತಾ, ಇನ್ನೊಂದು ಕೈಯಿಂದ ಅಂಗುಷ್ಟದಲ್ಲಿ ಧನುವನ್ನು ಹಿಡ್ಕೊಂಡು ಬಾಣ ಹೊಡೆಯುತ್ತಾ ಇದ್ದಾನೆ ಕರ್ಣ. ವೀರಾಧಿವೀರ ಒಬ್ಬನಾದ, ಒಬ್ಬಂಟಿಗನಾದ. ಪ್ರಪಂಚದಲ್ಲಿ ಧ್ಯೇಯವಾದಿಗಳು ಕೊನೆಗೆ ಒಬ್ಬರೇ ಆಗ್ತಾರೆ. ಆದರೂ ಆ ನಿಷ್ಠೆಯಿಂದ ಕದಲಲಿಲ್ಲವಂತೆ. ರಥವನ್ನು ಮುಂದಕ್ಕೆ ತಳ್ಳಿದರೆ ಕುಮಾರವ್ಯಾಸ ವರ್ಣಿಸ್ತಾರೆ, ಅರಸ ದುರ್ಯೋಧನನ ನಿಖಿಳೈಶ್ವರ್ಯ ಇಳೆಗದ್ದಂತೆ ಕರ್ಣನ ತುರಗ ಸಹಿತ ಅವನಿಯಲಿತ್ತೇರು ಕುಕ್ಕರಿಸೆ. ಆ ರಥ ಭೂಮಿಯಲ್ಲಿ ಹುಗಿದು ಹೋಗ್ಬಿಡುತ್ತಂತೆ ಏಕಪ್ರಕಾರ. ನಿಖಿಳೈಶ್ವರ್ಯ ಇಳೆಗದ್ದಂತೆ ಆ ಸರ್ವ ಸಂಪತ್ತು ಕುಸಿಯಿತು ಎಂಬ ಹಾಗೆ ರಥ ಕುಸಿದಿದೆ. ಒಂದು ಕೈಯಲ್ಲಿ ರಥವನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾನೆ ಕರ್ಣ, ಇನ್ನೊಂದು ಕೈಯಲ್ಲಿ ಅರೆಗಳಿಗೆ ಸೈರಿಸು ಪಾರ್ಥ ರಥವನ್ನೆತ್ತುದಳವಿಗೊಡುವೆನು. ಒಂದು ಕ್ಷಣ ಸೈರಿಸುವಂತ ರಥ ಎತ್ತಲಿಕ್ಕೆ ಪ್ರಯತ್ನಿಸ್ತಾನೆ. ಪಾರ್ಥ ಗಾಂಧೀವವನ್ನು ಕೆಳಕ್ಕಿಳಿಸಿ ಕರ್ಣನನ್ನು ನೋಡ್ತಾ ಇದ್ದಾನೆ ಆಶ್ಚರ್ಯದಿಂದ. ನಿಲ್ಲು ಅಂತ ಹೇಳಿ ಆ ರಥ ಎತ್ತುವಾಗ ಸುಮ್ಮನೆ ನಿಂತಹ ಅರ್ಜುನನನ್ನು ಕಂಡು ಕೃಷ್ಣ ಹೇಳಿದ, ಏನ್ ಮಾಡ್ತಾ ಇದ್ಯೋ ಪಾರ್ಥ? ಎತ್ತು ಕೈಯಲ್ಲಿ ಗಾಂಧೀವ ಎಸೆ ಮರುಳೆ ಗಾಂಧೀವಿ ಆಪತ್ಯ ಸಾಗಿದಾಗಲೇ ಹಗೆಯ ಕೊಲುವುದು ವಸುಮತೀಶರ ನೀತಿ ತೊಡು ತೊಡು ದಿವ್ಯ ಮಾರ್ಗಣವ. ಆಪತ್ತರಿದ್ದಾನೆ ಶತ್ರು, ಯಾಕೆ ಬೇಳೆ ಮಾಡ್ತಾ ಇದ್ದ? ಹೊಡಿ ಹೊಡಿ ಬಾಣವನ್ನ. ವಿಷಮ ವೀರನು ರಥವ ಮೇಳಾಪಿಸಲು ಕೈ ಕೊಂಬನೆ ತ್ರಿಯಂಬಕನ. ರಥದ ಮೇಲೆ ಹತ್ತಿ ನಾನು ಯುದ್ಧಕ್ಕೆ ಬಂದ್ರೆ ಎದುರಿಸುವರು ಯಾರು? ಬೇಳೆ ಮಾಡಬೇಡ, ಎಸೆಯ ಮರುಳೆ. ಹಾಗಂದ ಕೃಷ್ಣ. ಕರ್ಣನನ್ನು ಹೊಡೆಯಲೆ. ಅವನಿತ್ತಂಥ ನಿಲುವು, ಒಲುವು, ಚೆಲುವು, ಧನುಸ್ಸು ಹಿಡಿಯುವ ಕ್ರಮ, ಅರ್ಜುನ ಅಂತ ನನ್ನ ಕರೆದಂಥ ರೀತಿ ನೋಡಿದ್ರೆ ಅವನಲ್ಲಿ ಯಾವುದೋ ಒಂದು ಅವ್ಯಕ್ತವಾದ ಬಂಧುತ್ವ ನನಗೆ ಮೂಡ್ತಾ ಇದ್ದಿಲ್ಲ ಸ್ವಾಮಿ. ಹೇಳಿ ಅನ್ನೊಡೆಯ, ಇವನು ಯಾರು? ಯಾದವೋತ್ತಮ ಕೃಷ್ಣ ರಾಧೆಯನ್ಯಾರು ನಿಜವನೆ ಪೇಳು. ರಾಧೆಯನ್ಯಾರು ಯಾರು? ಅರಸ ಧರ್ಮ ಜನಂತೆ ವರವೃಕೋದರನಂತೆ. ಅರಸ ಧರ್ಮ ಜನಂತೆ ವರವೃಕೋದರನಂತೆ ಪರಿಕಿಸಲೊಂದಾಗಿ ತೋರ್ಪುದು ತೋರ್ಪುದು. ರಾಧೆಯ ಯಾರು ನಿಜವನೆ ಪೇಳು. ರಾಧೆಯ ಯಾರು? ಕೃಷ್ಣ ರಾಧೆ ಅರಸ ಧರ್ಮ ಜನಂತೆ ವರವೃಕೋದರನಂತೆ. ನಮ್ಮ ಅಣ್ಣನನ್ನು ಹೋಲ್ತಾ ಭೀಮನ ಯಾವ ಸಾಹಸ ಇವನಲ್ಲಿ ಕಾಣಿಸ್ತದೆ? ಅದ್ಯಾಕೋ ಅವ್ಯಕ್ತವಾದಂಥ ಒಂದು ಪ್ರೇಮ ಇವನು ನನಗೆ ಉಂಟಾಗಿದೆ. ಹೇಳು, ಇವನು ಯಾರು? ಶ್ರೀಕೃಷ್ಣ ನೋಡ್ತಾನೆ ಅರ್ಜುನನಿಗೆ. ಇವನಿಗೆ ಹಿಂದೆ ಭಗವದ್ಗೀತೆಯನ್ನು ಹೇಳಿ ಕರ್ತವ್ಯದ ಮುಂದೆ ಮೋಹಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದೇನೆ. ಈಗ ಇವ ಮತ್ತಳೋದು ನೋಡಿದ್ರೆ ನಮಗೆ ಇನ್ನೊಮ್ಮೆ ಭಗವದ್ಗೀತೆ ಹೇಳಬೇಕು. ಹೇಗೆ ಭ್ರಾತೃಪ್ರೇಮ ಉಂಟಾಗಿದೆ ಇವನಿಗೆ. ಭ್ರಾತೃಪ್ರೇಮಕ್ಕಿಂತ ಅಧಿಕವಾದ ಯಾವುದು? ಪುತ್ರ ಪ್ರೇಮ. ಅದನ್ನು ಉಂಟು ಮಾಡಬೇಕು ಎಂಬುದಾಗಿ ಎಲ್ಲ ಗಾಂಧೀವಿ
ಇವನು ಯಾರು ನಿನಗೆ ಗೊತ್ತಿಲ್ವೇ? ಲಾಕ್ಷಾಗ್ರಹದಲ್ಲಿ ನಿಮ್ಮನ್ನು ಸುಡತಕ್ಕಂಥ ಕಾರ್ಯದಲ್ಲಿ, ಪಾಂಚಾಲಿಯ ಪ್ರಪಂಚದಲ್ಲಿ, ನಾಡಜೂಜಿನಲ್ಲಿ, ನಿಮ್ಮ ವನವಾಸದಲ್ಲಿ ಕೌರವ ಕೈಕೊಂಡ ಪಾಪ ಕರ್ಮಕ್ಕೆ ಸಹಾಯವಿತ್ತಂತ ಈ ಪಾಪಿಯಾದ ಕರ್ಣ ಅಣ್ಣನ ಹಾಗೆ ಕಾಣಿಸ್ತಾನು ನಿನಗೆ? ದ್ರೋಣರ ಯಾವ ಯುದ್ಧದಲ್ಲಿ ನಿನ್ನ ಪ್ರೀತಿಯ ಮಗ ನನ್ನಳಿಯ ಅಭಿಮನ್ಯುವನ್ನ ಹಿಂದಿನಿಂದ ವೇಷ ಮರೆಸಿ ಬಂದು ಧನುವನ್ನಿಕ್ಕಡಿಗೈದು ಬಾಣಗಳಿಂದವನ ತೋಳನ್ನು ಕತ್ತರಿಸಿ ನಿನ್ನ ಮಗನ ಮರಣಕ್ಕೆ ಕಾರಣೀಭೂತನಾದ ಕರ್ಣನನ್ನ ಅಣ್ಣ ಅಂತ ಕರೆಯುತ್ತೀಯ. ನೀ ಹೊಡೆಯುತ್ತೀಯವನನ್ನ, ನಾ ಚಕ್ರ ಧರಿಸಿ ಅವನು ಸಂಹರಿಸಲೇ. ಸಮಸ್ತ ಜೀವರು ಪರಮಾತ್ಮನ ಕೈಗೊಂಬೆಗಳಿದ್ದಾರೆ. ಆ ಭ್ರಾತೃ ಪ್ರೇಮ ಹೋಯಿತು, ಪುತ್ರ ಪ್ರೇಮ ಜಾಗೃತವಾಯಿತು, ರೋಷಾಮಾಸಾಗೀತು. ನನ್ನ ಮಗನ ಮರಣಕ್ಕೆ ಕಾರಣೀಭೂತನಾದೀವ. ತಕ್ಷಣವೇ ಆ ಪಾರ್ವತೀ ದೇವಿಯನ್ನು ನೆನೆದು ಅವಳ ಅನುಗ್ರಹ ಮಾಡಿಕೊಟ್ಟಂತ ಅಂಜನಾಸ್ತ್ರವನ್ನು ಕೈಯಲ್ಲೆತ್ತಿದ್ದ. ಕರ್ಣ ನೋಡಿದ, ತನಗೆ ಸಾವು ಅಂತ ಅರ್ಥವಾಯಿತು. ಮರಣಕ್ಕೆ ಹೆದರಿದವನಲ್ಲ. ಇನ್ನು ನನ್ನ ಪ್ರಯತ್ನ ಇಲ್ಲಿ ಮುಗಿಯಿತು, ನನಗೆ ಸಾವು ಬರುತ್ತೆ ಎಂಬಾಗ ಯಾರ ನೆನಪಂತವನಿಗೆ? ಜೀವನದಲ್ಲಿ ಒಂದು ನಿರ್ಣಯ ಇಟ್ಟುಕೊಂಡವನಲ್ವೇ? ತನ್ನ ಯೌವನವನ್ನ ತನ್ನ ಧರ್ಮ ಪತ್ನಿಯಲ್ಲಿ, ತನ್ನ ದೇಹವನ್ನ ಸ್ವಾಮಿಯ ಸೇವೆಯಲ್ಲಿ, ತನ್ನ ಸಂಪತ್ತನ್ನ ದೀನ ದುಃಖಿ ಜನರಲ್ಲಿ, ತನ್ನ ಮನ ಪ್ರಾಣಗಳನ್ನು ಪರಮಾತ್ಮನ ಚರಣದಲ್ಲಿ ಅರ್ಪಿಸಲು ಆಸೆ ಮಾಡಿದಂತಹ ಕರ್ಣ ಈಗ ಆತನ ಸ್ವಾಮಿಯನ್ನು ನಹಿತ ಸಲಹಿದೊಡೆಯನ ಜೋಳಪಾಳಿಗೆಗೆ ತಲೆಯ ಮಾರುವುದೊಂದು ಪುಣ್ಯಾಗ. ನಾನೀಗ ಪುಣ್ಯವಂತನೇ ಸರ್. ನನ್ನನ್ನು ಸಾಕಿ ಸಲಹಿದಂತ ಸ್ವಾಮಿಯ ಅನ್ನವನ್ನು ಉಂಡು ನಾ ಬೆಳೆದವನಲ್ವೇ? ನನ್ನ ಶಿರಸ್ಸನ್ನ ಆ ಸ್ವಾಮಿ ಸೇವೆಗೆ ನಾನೀಗ ಅರ್ಪಿಸಲಿಕ್ಕೆ ನಾನು ತೊರಕ. ಮರಣದ ಹೊತ್ತು ಕೃಷ್ಣನ ಕಾಂಬ ಸುಕೃತ ಫಲ. ಈ ದೇಹವನ್ನು ಸ್ವಾಮಿಯ ಸೇವೆಗೆ ಅರ್ಪಿಸ್ತೇನೆ. ಮರಣ ಕಾಲದಲ್ಲಿ ಪರಮಾತ್ಮ ನೋಡ್ತಾ ಇದ್ದೇನೆ. ಇಳೆಯ ಮೇಲೆ ನಗಿಲ್ಲದಾರಿಗೆ ಫಲಿಸುವುದು ತಾ ಧನ್ಯ ಎನ್ನುತ್ತಲೇ ಹಳಚಿದನು ಅಸುರಾಂತಕನ ನೀಕ್ಷಿಸುತ್ತಿರ್ದನ ಕರ್ಣ. ಪರಮಾತ್ಮ ಮಂಗಲ ರೂಪವನ್ನು ನೋಡ್ತಾ ಇದ್ದಾನೆ. ಆಗ ಇವನು ಕೇವಲ ಬಾಣದಿಂದ ಸಾಯತಕ್ಕಂಥವನಲ್ಲ ಅಂತ ನಿರ್ಣಯ ಮಾಡಿ ಶ್ರೀಕೃಷ್ಣ ತಾನೇ ಭಿಕ್ಷು ರೂಪದಿಂದ ಬಂದು ಆ ರಣಕಣಕ್ಕಿಳಿದವನಾಗಿ, ಕರ್ಣ ನನಗೇನಾದರೂ ಕೊಡು, ನಿನ್ನ ಕವಚ ಕುಂಡಲಂಗಳನ್ನೇ ಕೊಡು ಅಂತ ಕೇಳಲು. ದಾನಶೂರನಲ್ವೇ ಕರ್ಣ? ಯಾರಿವ? ತಾತ ಬಲ್ಲನು. ಈ ಕವಚ ಕುಂಡಲು ನನ್ನನ್ನು ಅವಚಿಕೊಂಡು ಬಂದಿರತಕ್ಕಂಥದ್ದು. ತಾತ ಬಲ್ಲನು, ಸೂರ್ಯನಿಗೆ ಗೊತ್ತಿದೆ. ಕೇಳ ನೀ ಪರಿ, ಅವ ಬಂದು ಕೇಳಲಾರ. ಮಾತೆ ಬಲ್ಲಳು ಬಾರಳಿಲ್ಲಿಗೆ, ನನ್ನ ತಾಯಿ ಗೊತ್ತಿದೆ ಕುಂತಿ, ಅವಳು ಬಂದು ಕೇಳಲಾರ. ಶ್ರೀನಾಥ ಕೃಷ್ಣ, ಓಹೋ ಸ್ವಾಮಿ ಬಂದ. ಲಕ್ಷ್ಮೀನಾಥ ಬಂದನೆನುಂತ ತನ್ನದೇ ಅಮೃತ ಕುಂಭದಿಂದ ಕವಚ ಕುಂಡಲಂಗಳಂ ಧಾರೆಯರೆಯ ಆ ದಾನ ಪಡೆದಾಕ್ಷಣ ಭಗವಂತ ಕಾಣಿಸಿಕೊಳ್ತಾನೆ. ಕೋಟಿ ಸೂರ್ಯ ಪ್ರಕಾಶವೆನಿಪ ಕಿರೀಟವನು ಮಸ್ತಕದಿ ಕಂಡನು. ಸಾಠಿಗಿಲ್ಲದ ಶಂಖಚಕ್ರವು ಚತುರಹಸ್ತದಿ ಇರಲು ಕಂಡನೋ ಕೃಷ್ಣನ. ಅರಸ ಕೇಳೈ ಕರ್ಣನೊಡಲಲಿ. ಕುಮಾರವ್ಯಾಸರು ವರ್ಣಿಸ್ತಾ ಇದ್ದಾರೆ. ಅರಸ ಕೇಳೈ ಕರ್ಣನೊಡಲಲಿ ಪರಮ ತೇಜ ಪುಂಜ ಒದೆದು ಉಪ್ಪರಿಸಿ ಹಾಯ್ದುದು ಹೊಳೆದು
ದಿನಮಂಡಲದ ಮಧ್ಯದಲ್ಲಿ ಆ ದಿವ್ಯ ತೇಜಸ್ಸು ನಭೋಮಂಡಲ ಭೇದಿಯಾಗಿ ಹೊರಟಂತೆ. ಅಂದಮೇಲೆ ಯೋಗಿಗಳಿಗೆ ದೊರಕತಕ್ಕಂಥ ಸ್ಥಿತಿ ಯಾವುದುಂಟು ಅದು ಕರ್ಣನಿಗೆ ದೊರಕತಕ್ಕಂಥದ್ದಾಯಿತು. ಆ ಕರ್ಣನ ಜೀವನ ಇಡೀ ತ್ಯಾಗ, ಸೇವೆ, ದಾನದಿಂದ ದೇವರಿಗೆ ಪ್ರೀತಿ ಆಯ್ತಾದ್ರಿಂದ ದಾಸರಂತಾರೆ, ಕರ್ಣನ ಬಾಳವಿಯಂತೆ ಕೊಡುವ ದಾನವು ಕಾಮ ಜನಕ ಗರ್ಪಿತವೆನ್ನಿ, ಎಡೆಯ ಅನ್ನವು ಹರಿಯ ಪ್ರಸಾದವೆನ್ನಿ, ಸಕಲವೆಲ್ಲವೂ ಹರಿಯಸೆ ಹರಿಯಸೆ. ಈ ತತ್ವ ತಿಳಿದು ಸ್ವಾಮಿಗೆ ಮಂಗಲ ಹಾಡೋಣಂತೆ. ರಾಜಿತ ವರದ ಗೋಪಾಲ ವಿಠಲ ಮಹಾರಾಜ ರಾಜ ಸುಖ ತೇಜ ದಯಾನಿಧೆ, ಮಂಗಳೌ ನಿತ್ಯ ಮಂಗಳೌ ಶುಭ ಮಂಗಳೌ ನಿತ್ಯ ಮಂಗಳ. ಲಕ್ಷ್ಮೀ ರಮಣ ಗೋವಿಂದ ಗೋ.